ಗುರುಗಣಾಧಿಪತಿಭ್ಯಾಂ ನಮಃ. ಮುದ್ದದಿಂದ सकलागमಕ್ಕೆ ಸಾಕಾರ ಭಲಗಡು ವಿಶೇಷ ಪದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದಗಿಲ್ಲ ಸೇರಿದ ಎಲ್ಲ ಆತ್ಮೀಯ ಕಲಾಭಿಮಾನಿಗಳಿಗೆ ನಮಸ್ಕಾರ. ಈ ಬನಾರಿಯ ಈ ಸ್ಥಳ ಸಾಧಾರಣ 75 ವರ್ಷಗಳಿಂದಲೂ ಹಿಂದಿನಿಂದ ನಿರಂತರವಾಗಿ ಯಕ್ಷಗಾನ ಕಲೆ ಸಾಂಸ್ಕೃತಿಕ ವೈಭವಕ್ಕೆ ಇದು ಆಸರೆಯನ್ನು ಕೊಟ್ಟ ಸ್ಥಳ. ಇಲ್ಲಿ ಕಿರಿಕಾಡು ಮಾಸ್ಟರು ಈ ಕುಗ್ರಾಮದಲ್ಲಿ ದಟ್ಟ ಕಾಡಿನ ನಡುವಿನಲ್ಲಿ ಕಲೆಯನ್ನು ಅರಳಿಸುವುದಕ್ಕೆ ಹೊರಟಂತಹ ಶ್ರಮಕ್ಕೆ ಇವತ್ತಿನ ನಮ್ಮ ಕೆಲಸ ಸಾಕ್ಷಿಯಾಗಿ ನಿಂತಿದೆ. ಅವರಿಲ್ಲದ ಈ ಸಂದರ್ಭದಲ್ಲೂ ಕೂಡ ಕಲೆ ಅರಳುತ್ತಲೇ ಇದೆ ಎನ್ನುವುದು ಬಹುಶಃ ನಂಬಿದರೆ ಆ ಲೋಕದಲ್ಲಿರುವ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟಿತು ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿವಸ ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುವ ಅಂತ ಯೋಚನೆ ಮಾಡಿದೆವು. ನಾವು ಇದೇ ವೇದಿಕೆಯಲ್ಲಿ ಅರ್ಥಗಾರಿಕೆಗೆ ಸಂಬಂಧಪಟ್ಟ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದೆವು. ಆಮೇಲೆ ನೃತ್ಯ ಆಗಿದೆ, ಅದಕ್ಕೆ ಪಾತಾಳ ವೆಂಕಟರಮಣ ಭಟ್ರು ಬಂದಿದ್ದಾರೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರೆ ಇದ್ದರು ಅವತ್ತು ನಿರೂಪಣೆಯಲ್ಲಿ. ಹಾಗೆಲ್ಲ ಅವತ್ತೊಮ್ಮೆ ಆಗಿದೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳೆಲ್ಲ ಆಗಿವೆ. ಈ ಸರ್ತಿ ಹಾಗಾದರೆ ಒಂದು ವಿಭಿನ್ನ ರೀತಿಯಲ್ಲಿ ಅದನ್ನು ಮಾಡುವ ಅಂತ ಯೋಚನೆ ಮಾಡಿ ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಮಾಡುವ ಅಂತ. ಇದಕ್ಕಿಂತ ಮೊದಲೊಮ್ಮೆ ಆಗಿದೆ ಹಿಮ್ಮೇಳಕ್ಕೆ ಸಂಬಂಧಪಟ್ಟು. ಅದು ಹೇಗಿತ್ತು ಅಂತ ಹೇಳಿದರೆ, ಹಿಮ್ಮೇಳದವರು
ಹಾಡಿದರು, ಉಳಿದವರು ಕೇಳಿದರು ಅಷ್ಟೇ ಹೊರತು ಅದು ವಿಮರ್ಶೆಯ ರೂಪದಲ್ಲಿ ಬರಲಿಲ್ಲ. ಅದನ್ನು ಸ್ವಲ್ಪ ಕೊಡಲಿಕ್ಕೆ ಇವತ್ತು ಪ್ರಯತ್ನ ಪಡಬೇಕು ಅಂತ ಇದ್ದೇವೆ. ಅದಕ್ಕೆ ಇಬ್ಬರು ನಾವಿದ್ದೇವೆ. ಒಂದು ಶ್ರೀಯುತ ಗಣರಾಜ ಕುಂಬಳೆಯವರು. ಗಣರಾಜ ಕುಂಬಳೆಯವರು ಕನ್ನಡದ ಪಂಡಿತರು. ಅಂದರೆ ಈಗ ಪಂಡಿತ ಎನ್ನುವ ಪದವಿ ಇಲ್ಲದಿದ್ದರೂ ಕೂಡ ಅವರು ಕನ್ನಡದಲ್ಲಿ MA ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ದೀರ್ಘಕಾಲದಿಂದ ಪ್ರಾಧ್ಯಾಪಕರಾಗಿ ದುಡಿದು ಆಮೇಲೆ ಪ್ರಾಚಾರ್ಯರಾಗಿ ಅಂದರೆ ಪ್ರಿನ್ಸಿಪಾಲರಾಗಿ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲೇ ಇದ್ದು ದೀರ್ಘಕಾಲದ ಅನುಭವವನ್ನು ಪಡೆದವರು. ಸಾಹಿತ್ಯದಲ್ಲಿ ಕೃಷಿಯನ್ನು ಮಾಡಿದವರು, ಉಪನ್ಯಾಸಕರಾಗಿ ಹೆಸರು ಮಾಡಿದವರು. ಅಂದರೆ ಬೇರೆ ಬೇರೆ ಧಾರ್ಮಿಕ ಉಪನ್ಯಾಸವೋ ಇತರ ಉಪನ್ಯಾಸಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೆಸರು ಮಾಡಿದವರು. ಆಮೇಲೆ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ, ಮುಖ್ಯವಾಗಿ ಅರ್ಥಧಾರಿಯಾಗಿ ಅವರು ಇದೇ ರಂಗದಲ್ಲಿ ಪಾಲ್ಗೊಂಡಿದ್ದಾರೆ. ಯಾವ ರೀತಿಯಲ್ಲಿ ಅವರು ಅರ್ಥ ಹೇಳುತ್ತಾರೆ ಎನ್ನುವುದು ನಿಮಗೆ ಗೊತ್ತಿರ್ಬೋದು. ಬಹಳ ಹೃದಯವಾದಂತಹ ಅವರ ದನಿಯು, ಶಬ್ದವು, ಅಂದರೆ ಅವರ ಭಾಷೆ ಬಹಳ ಚಂದವಾದ್ದು. ಸೊಗಸಾದಂತಹ ಭಾಷೆಯಲ್ಲಿ ಎಲ್ಲೂ ಕೂಡ ಸ್ಖಾಲಿತ್ಯ ಬಾರದೆ ಮತ್ತು ಆಡುವ ಮಾತು ಯಾವುದೂ ಕೂಡ ಕಡತದಿಂದ ಹೊರಹಾಕಬೇಕು ಅಂತ ಹೇಳುವ ರೀತಿಯ ಶಬ್ದಗಳು ಇಲ್ಲದ ರೀತಿಯಲ್ಲಿ ಬಹಳ ಸುಂದರವಾಗಿ ಅಪ್ಯಾಯಮಾನವಾಗಿ ಆಡುವವರು ಗಣರಾಜ ಕುಂಬಳೆಯವರು. ಇವತ್ತು ಅವರು ಒಂದು ವಿಭಾಗದಲ್ಲಿ ತಮ್ಮ ವಿಚಾರವನ್ನು ಮಂಡಿಸಲಿಕ್ಕಿದ್ದಾರೆ. ಅದು ಹಿಮ್ಮೇಳ ಮುಮ್ಮೇಳ ಸಾಂಗತ್ಯ. ಈ ಹಿಮ್ಮೇಳ ಮುಮ್ಮೇಳ ಸಾಂಗತ್ಯ ಇಲ್ಲದೇ ಇದ್ದರೆ ಅದು ಭಾಷಣವಾದೀತು ಅಥವಾ ಬೇರೆ ರೀತಿಯಲ್ಲಿ ವಿವರಿಸಲಿಕ್ಕೆ ಹೊರಟ್ರೆ ಪಾಠ ಆದೀತು ಇತ್ಯಾದಿ ಆದೀತು. ಹಾಗಾಗಬಾರದು. ಹಿಮ್ಮೇಳ ಮುಮ್ಮೇಳ ಸಾಂಗತ್ಯದಲ್ಲಿ ಒಟ್ಟಾಗಿ ಬಂದರೆ ಮಾತ್ರ ಅದು ಯಕ್ಷಗಾನವಾಗಿ ನಮಗೆ ಕೇಳುತ್ತದೆ. ಹಾಗೆ ಆಗಬೇಕಾದರೆ ಏನೆಲ್ಲ ಬೇಕು, ಅದರ ವ್ಯಾಕರಣಗಳು ಏನು, ಯಾವ ರೀತಿಯಲ್ಲಿ ಮಾಡಿದರೆ ಅದು ಪರಿಣಾಮ ಆಗ್ತದೆ ಅಂತ ಹೇಳುವ ವಿಷಯದಲ್ಲಿ ಗಣರಾಜ ಕುಂಬಳೆಯವರು ಇವತ್ತು ನಮ್ಮ ಮುಂದೆ ತಮ್ಮ ವಿಚಾರವನ್ನು ಮಂಡಿಸಲಿಕ್ಕಿದ್ದಾರೆ. ಆದ್ದರಿಂದ ದಯವಿಟ್ಟು ಗಣರಾಜ ಕುಂಬಳೆಯವರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಆಮೇಲೆ ಅವರು ಪ್ರಬಂಧವನ್ನು ಮಂಡಿಸ್ತಾ ಇದ್ದ ಹಾಗೆ, ಅಥವಾ ನಾನು ಅದರ ನಂತರ ಪ್ರಬಂಧವನ್ನು ಮಂಡಿಸಲಿಕ್ಕಿದೆ, ಅದು ತಾಳ, ರಾಗ ಮತ್ತು ಛಂದಸ್ಸು. ಇದು ಮೂರರ ಸಾಂಗತ್ಯ ಹೇಗುಂಟು ಅಂತ. ಅವರು ಹಿಮ್ಮೇಳ ಮುಮ್ಮೇಳ ಸಾಂಗತ್ಯ, ನಾನು ಈ ಮೂರರ ವಿಷಯದ ಸಾಂಗತ್ಯ ಹೇಗಿದೆ ಅಂತ ಹೇಳಲಿಕ್ಕುಂಟು. ಹೀಗೆ ಹೇಳ್ತಾ ಹೋಗುವಾಗ ನಾವು ಅಲ್ಲಲ್ಲಿ ಅದಕ್ಕೆ ಉದಾಹರಣೆಯನ್ನು ಕೊಡಬೇಕಾಗ್ತದೆ. ಹಾಗೆ ನಾವು ಉದಾಹರಣೆಯನ್ನು ಕೊಡುವಾಗ ಬಾಯಲ್ಲಿ ಹೇಳ್ಬೋದು, ಅದು ಪದ್ಯ ಹೀಗೆ ಬಂದರೆ ಹೀಗೆ ಹೇಳುವುದು ಅಂತ. ಆದರೆ ಅದು ನಿಜವಾಗಿ ಪರಿಣಾಮ ಆಗಬೇಕಾದರೆ ಆ ಪದವನ್ನು ಹಿಮ್ಮೇಳವನ್ನು ಕೇಳಿ ಆಡಿದರೆ ಅದು ಹೆಚ್ಚಿನ ಪರಿಣಾಮ. ಇದು ಬಾಯಲ್ಲೇ ಹೇಳಿದರೆ ಆಗ್ತಾ ಅರ್ಥ ಆಯಿತು ಅಂತ ಹೊರತು ಪರಿಣಾಮ ಆಗಲಿಲ್ಲ. ಈ ಪರಿಣಾಮವನ್ನು ಮಾಡಬೇಕಾದರೆ ಸಮರ್ಥರಾದ ಹಿಮ್ಮೇಳದವರು ಬೇಕು. ಹಾಗೆ ಆಲೋಚನೆ ಮಾಡುವಾಗ ನಮಗೆ ಇಬ್ಬರ ಹೆಸರು ಖಂಡಿತ ನೆನಪಿಗೆ ಬರ್ತದೆ, ನಿಮಗೆ ಕೂಡ ನೆನಪಿಗೆ ಬರ್ಬೋದು. ಒಂದು ಭವ್ಯಶ್ರೀ ಮಂಡೆಕೋಲು, ಈಗ ಕುಲ್ಕುಂದ. ಅವರು ಇಲ್ಲೇ ಸಣ್ಣದಿರುವಾಗಿನಿಂದ ನಾನು ಅವರ ಪದ್ಯವನ್ನು ಕೇಳ್ತಾ ಬಂದಿದ್ದೇನೆ. ಆಮೇಲೆ ಯೂಟ್ಯೂಬ್ಗಳಲ್ಲಿ ಕೇಳಿದ್ದೇನೆ, ಅವರ ಪದ್ಯಕ್ಕೆ ಅರ್ಥ ಹೇಳಿದ್ದೇನೆ. ಆಮೇಲೆ ಆಟದಲ್ಲಿ ಕೂಟದಲ್ಲಿ ಅವರು ಹಲವು ಸಲ ಪದ ಹೇಳುವುದನ್ನು ನಾನು ಕೇಳಿದ್ದೇನೆ. ಅದೊಂದು ಸ್ವಲ್ಪ ಗಡಸು ದನಿ, ಯಕ್ಷಗಾನಕ್ಕೆ ಒಪ್ಪುವ ಗಂಭೀರವಾದ ಸ್ವರ, ಅದರಲ್ಲಿ ಅವರು ಯಕ್ಷಗಾನೀಯವನ್ನು ತೋರಿಸ್ತಾರೆ. ಅತಿಯಾದ ಆಲಾಪನೆಗಳ ಭಾರ ಆ ಪದಕ್ಕೆ ಬೀಳದ ಹಾಗೆ ಛಂದೋಬದ್ಧವಾಗಿ ಹೇಗೆ ಹಾಡುವುದು ಇದನ್ನು ಯೋಚನೆ ಮಾಡಿದ್ದಾರೆ. ಅವರು ಛಂದಸ್ಸನ್ನು ಕೊಲೆಕ್ಕಾಡಿಯವರಲ್ಲಿ ಕಲಿತ ಕಾರಣ, ವಿಶ್ವವಿನೋದರಲ್ಲಿ ಪಾಠ ಆದ ಕಾರಣ, ಇದು ಎರಡೂ ಮಿಳಿತವಾಗಿ ಬರುವಂತಹ ಅವರ ಪದ ದಾರಿ ತಪ್ಪುವುದಿಲ್ಲ. ನಾನು ಹೆಚ್ಚು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಅದು ಗೊತ್ತಿರುವಂತಹದ್ದು, ಮುಂದೆ ಅದನ್ನು ಕೂಡ ಹೇಳಲಿಕ್ಕೆ ಉಂಟು. ಹಾಗಾಗಿ ಅವರು ಒಂದು ಬದಿಯಲ್ಲಿದ್ದಾರೆ. ಆಮೇಲೆ ಇನ್ನೊಬ್ಬರು ರಚನಾ ಚಿದ್ಗಲ್. ಯಾವುದೇ ಯಕ್ಷಗಾನದ ಹಿನ್ನೆಲೆ ಇಲ್ಲದೆ ರಚನಾ ಚಿದ್ಗಲ್ ಬಂದದ್ದು ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ. ಅವರು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿ ಜೂನಿಯರ್ ಆಗಿ ಸೀನಿಯರ್ ಆಗಿ, ಸೀನಿಯರ್ನ ಡಿಸ್ಟಿಂಕ್ಷನ್ ಆಗಿ, ಈಗ ನಾನು ಹೇಳಿದ್ದೆ, ಹೇಳಿದ್ರು ಮಾಡ್ತಿದ್ರು. ಏನು ಅಂತ ಹೇಳಿದರೆ, ಮುಂದೆ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರುವುದು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡದಿದ್ದರೂ ಆಗ್ಬೋದು, ಇಲ್ಲಿಗೆ ನಿಲ್ಲಿಸಿದರೆ ಸಾಕು ಗ್ರ್ಯಾಜುಯೇಷನ್ ಆದರೆ ಸಂಗೀತ ಮಾತ್ರ ಬಿಡಲಿಕ್ಕಿಲ್ಲ ಅಂತ, ಕಲಿಯಲೇಬೇಕು ಸಂಗೀತ ಅಂತ. ಅಂದರೆ
ನನ್ನ ಅಭಿಪ್ರಾಯಕ್ಕೆ ಅವರದ್ದು ಕೂಡ ಹಾಗೆ ಮೆಚ್ಚುಗೆ ಇತ್ತು. ಹಾಗೆ ಸಂಗೀತದಲ್ಲಿ ಈಗ ವಿದ್ವತ್ ಮಾಡ್ತಾ ಇದ್ದಾರೆ, ಅದು ಕ್ಲಾಸ್ ಆಗ್ತಾ ಉಂಟು. ಸಂಗೀತದಲ್ಲಿ ಹಿಡಿತಾ ಉಂಟು, ರಾಗ ತಾಳಗಳಲ್ಲಿ ಅವರಿಗೆ ಸಿದ್ಧಿ ಆಗಿದೆ. ಅದರ ಜೊತೆಯಲ್ಲಿ ಸಾಹಿತ್ಯ ಶುದ್ಧಿಗೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನಮಗೆ ಭವ್ಯಶ್ರೀ ಆದರೆ ಅವರು ಲೆಕ್ಚರರ್ ಆಗಿ ಕನ್ನಡವನ್ನೇ ಅಭ್ಯಾಸ ಮಾಡಿ ಇರುವುದರಿಂದ ಅವರ ಸಾಹಿತ್ಯ ಹೇಗೂ ಶುದ್ಧಿ ಇದೆ, ಅದು ಪ್ಲಸ್ ಪಾಯಿಂಟ್. ಒಬ್ಬ ಭಾಗವತನಿಗೆ ಭಾಷಾಜ್ಞಾನ ಇದ್ದರೆ ಸರಿಯಾಗ್ತದೆ, ಅಲ್ಲ ಇದ್ರೆ ಒಂದಕ್ಕೆ ಒಂದು ಆಗಿ ಹೋಗ್ತದೆ ಸಂಧಿ ವಿಂಗಡಿಸುವಾಗ, ಅದೆಲ್ಲ ಇದೆ. ಹಾಗೆ ರಚನೆ ಕೂಡ ಕುರಿತಾಗಿ ಗಮನ ಹರಿಸ್ತಾ ಇದ್ದಾರೆ. ಇಲ್ಲಿ ವಿಶ್ವವಿನೋದರಿಂದ ಸ್ವಲ್ಪ ಮಾರ್ಗದರ್ಶನ ಎಲ್ಲ ಪಡೀತಾ ಇದ್ದಾರೆ. ಮತ್ತು ಪದ್ಯಾಣ ಗಣಪತಿ ಭಟ್ಟರ ಶಿಷ್ಯೆಯಾಗಿ ಸಾಮಾನ್ಯ ಮುಕ್ಕಾಲು ಅಂಶಕ್ಕಿಂತ ಹೆಚ್ಚು ಅಲ್ಲೇ ಕಲ್ತಾಗಿದೆ. ಈಗ ನಿರಂತರ ಆ ಕಾಳಜಿಯಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ನಮ್ಮ ಯಕ್ಷಗಾನ, ಇಂಗ್ಲೀಷ್ ಯಕ್ಷಗಾನ ಮಾಡುವಾಗ ನಮಗೆ ಪದ್ಯಾಣ ಗಣಪತಿ ಭಟ್ಟರೇ ತೋರಿಸಿಕೊಟ್ಟದ್ದು, ಇವಳಿದ್ದಾಳೆ ಭಾಗವತ, ನನ್ನ ಭಾಗವತ ನನ್ನ ಶಿಷ್ಯೆ ಅಂತ. ಹಾಗೆ ನಮಗೆ ಸಿಕ್ಕಿದವಳು. ಹಾಗಾಗಿ ಅವಳಿಗೆ ಅಭಿನಂದನೆಗಳನ್ನು, ಸ್ವಾಗತವನ್ನು ಒಟ್ಟಿಗೆ ಕೊಡ್ತೇನೆ. ಮತ್ತು ಇಬ್ಬರು ಮೊದಲೇಗಾರರಿದ್ದಾರೆ, ಆ ಬದಿಯಲ್ಲಿ ಈ ಬದಿಯಲ್ಲಿಯೂ. ಒಬ್ಬರು ನಮ್ಮ ಕುಮಾರಣ್ಣ. ನಾನು ತಮಾಷೆಗೆ ಹೇಳಿದ್ದೇನೆ, ಕುಮಾರಣ್ಣ ಯಾವಾಗಲೂ ಕುಮಾರಣ್ಣನೇ ಅಂತ. ಅದು ಎಷ್ಟು ಪ್ರಾಯ ಆದರೂ ಅವರು ಕುಮಾರನೇ. ಅಂದರೆ ಇದು ಕೇವಲ ಜೋಕಿಗಾಗಿ ಹೇಳೋದಲ್ಲ, ನಾನು ತಮಾಷೆಗಾಗಿ ಅಲ್ಲ. ಅವರು ಕುಮಾರನೇ ಅಂತ ಹೇಳಿದ್ದವರ ಶರೀರಕ್ಕಲ್ಲ ನಾನು. ಅವರು ಇವತ್ತು ಉತ್ಸಾಹದಲ್ಲಿ ಚೆಂಡೆಯನ್ನು ಬಾರಿಸ್ತಾರಾದರೆ, 10 ಜನಕ್ಕೆ ಅವರು ಹೇಳಿಕೊಡ್ತಾರಾದರೆ, ಇವತ್ತು ಕೂಡ ಅವರಲ್ಲಿ ಆ ಕೌಮಾರ್ಯ ಇದೆ, ಆ ಉತ್ಸಾಹ ಇದೆ. ಹಾಗಾಗಿ ಕುಮಾರಣ್ಣ ಅಂತ ಹೇಳಿದ್ದು ನಾನು, ಹೆಸರಿಗಲ್ಲ. ಹಾಗೆ ಅವರಿದ್ದಾರೆ. ಅವರು ಹಾಗೆ ನಿಲಯದ ಕಲಾವಿದರು, ಹಾಗೆ ಇಲ್ಲೇ ಓಡಾಡಿದವರು, ಇಲ್ಲೇ ಚೆಂಡೆ ಮದ್ದಲೆ ಪಾಠ ಮಾಡಿದವರು, ಮಾಂಬಾಡಿಯವರ ಶಿಷ್ಯರು, ಹೀಗೆಲ್ಲ ಇದ್ದಾರೆ. ಅವರು ಒಂದು ಬದಿಯಲ್ಲಿ ಕೆಲವೆಲ್ಲ ಸನ್ಮಾನಗಳೆಲ್ಲ ಸಂದಿದೆ ಅವರಿಗೆ. ಮತ್ತೊಂದು ಬದಿಯಲ್ಲಿ ಲಕ್ಷ್ಮೀಶ ಶಗರಿತಾಯರು. ಅವರು ಎಳೆಯವರು, ಆದರೆ ಮೃದಂಗ ಎಲ್ಲ ಅಭ್ಯಾಸ ಮಾಡಿದವರು. ಮದ್ದಳೆಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ, ಚೆಂಡೆ ಮದ್ದಳೆ ಎರಡನ್ನು ಮಾಡ್ತಾರೆ, ಒಳ್ಳೆಯ ರೀತಿಯಲ್ಲಿ ಕೈ ನುಡಿಯುತ್ತದೆ ಅವರದ್ದು. ಹಾಗಾಗಿ ಸುಶ್ರಾವ್ಯವಾಗಿ ಹಾಡುವವರು, ಹಾಗೆ ಬಾರಿಸುವವರು. ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹೀಗೆ ಇವರ ಇಬ್ಬರ ಹಿಮ್ಮೇಳದ ಸಾಂಗತ್ಯದ ಜೊತೆ ಇಬ್ಬರು ಭಾಗವತರು ಇಲ್ಲಿ ಪಾಲ್ಗೊಳ್ತಾರೆ. ಅದರ ಒಟ್ಟಿಗೆ ನಾನು ಹೇಳಲೇಬೇಕಾದದ್ದು ಭವ್ಯಶ್ರೀಯ ಮಗ ಅಗಸ್ತ್ಯ. ಇವತ್ತು ಇದರ ಮೊದಲು ಅವನು ಬಾರಿಸುವುದನ್ನು ನೋಡಿದ್ದೇನೆ ನಾನು, ಚಕ್ರತಾಳ. ನಿರರ್ಗಳವಾಗಿ ಯಾವುದೇ ಹಿಂದೆ ಮುಂದೆ ನೋಡದೆ ಬಾರಿಸ್ತಾ ಹೋಗ್ತಾನೆ, ಆಚೆ ಈಚೆ ಎಲ್ಲ ನೋಡಿಕೊಂಡು. ಯಾಕಂದರೆ ಆ ಲಯದ ಖಚಿತತೆ ಅಷ್ಟು ಉಂಟು. ಮತ್ತು ಇತ್ತೀಚೆಗೆ ಮದ್ದಳೆ ಬಾರಿಸುವುದನ್ನು ಕೇಳಿದೆ. ಚೌತಾಳ ಭವ್ಯ ಹಾಡುವಾಗ ಇವನು ಹುಡುಗ ಮದ್ದಳೆ ಬಾರಿಸು ಕೇಳಿದೆ. ಲಯಜ್ಞಾನ ಬಹಳ ಚೆನ್ನಾಗಿ ಉಂಟು. ಬೇಕಾದರೆ ನೀವು ಅದು ಯಾವ ತಾಳ ಅಂತ ಕೇಳಿದರೆ ಹೇಳದಿದ್ದರೂ ಇರಬಹುದು, ಆದರೆ ಪದ್ಯ ಹೇಳಿದ ತಕ್ಷಣದಲ್ಲೇ ತಗೊಳ್ತಾನೆ, ಬಾರಿಸ್ತಾನೆ ಅದಕ್ಕೆ. ಹಾಗಾಗಿ ಅವನಿಗೆ ಕೂಡ ಹಾಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವನು ಅಲ್ಲಿಗೆ ನಿಲ್ಲಿಸಬಾರದು. ಅವನು ಕಟೀಲು ಮೇಳದ ಸುಪ್ರಸಿದ್ಧ ಮದ್ದಳೆಗಾರರು ಮುರಾರಿ ಕಡಂಬಳಿತಾಯರ ಶಿಷ್ಯ. ಹಾಗಾಗಿ ಅವರು ಪ್ರಸಿದ್ಧ ಮದ್ದಳೆಗಾರರು. ಇವನು ಕೂಡ ಅವರನ್ನು ಮೀರಿಸುವ ಹಾಗೆ ಬೆಳೆಯಬೇಕು ಅಂತ ನಾನು ಆಶಿಸ್ತೇನೆ, ಹಾಗೂ ಭರವಸೆ ನೆಟ್ಟಿದ್ದೇನೆ ಅವನ ಮೇಲೆ. ಹಾಗೆ ಈಗ ಪ್ರಾರಂಭ ಆಗ್ತದೆ. ಇನ್ನು ಒಂದು ಅರ್ಧ ಗಂಟೆಯ ಕಾಲ ಗಣರಾಜ ಕುಂಬಳೆಯವರು ಮಾತಾಡ್ತಾರೆ, ಹಿಮ್ಮೇಳ ಮುಮ್ಮೇಳ ಸಾಂಗತ್ಯ. ಅದಕ್ಕೆ ಬೇಕಾದ ಉದಾಹರಣೆಗಳಿಗೆ ಪದ್ಯಗಳನ್ನು ಅವರು ಹೇಳಿದ ಹಾಗೆ ಭಾಗವತರು ಹಿಮ್ಮೇಳದವರು ಸಹಕರಿಸ್ತಾರೆ. ಆಮೇಲೆ ಪ್ರಶ್ನೋತ್ತರಗಳಿದೆ. ಈ ಪ್ರಶ್ನೋತ್ತರದ ಕುರಿತು ಒಂದೇ ಒಂದು ಮಾತು ಹೇಳುತ್ತೇನೆ. ಎದುರಿಗೆ ಕೂತವರು ಕಡಿಮೆ ಇರ್ಬೋದು ಜನ, ಆದರೆ ಎಲ್ಲ ಪ್ರಶ್ನೋತ್ತರದಲ್ಲಿ ಸಹಕರಿಸ್ತಾರೆ ಮತ್ತು ತಿಳಿದವರಿದ್ದಾರೆ ಅಂತ ಹೇಳಿ ಹೇಳ್ತಾ ಇರುವುದು. ನೀವು ಪ್ರಶ್ನೆಗಳನ್ನು ಕೇಳುವುದು ಮಾತ್ರ ಅಲ್ಲ, ಜೊತೆಯಲ್ಲಿ ನಾವು ಹೇಳಿದ್ದಕ್ಕೆ ಏನಾದರೂ ಪೂರಕವಾಗಿ ಸೇರಿಸುವುದಿದ್ದರೆ, ಏನಾದರೂ ನಿಮಗೆ ಹೊಳೆದರೆ ಅದನ್ನು ಕೂಡ ಹೇಳಬಹುದು. ಹಾಗಾಗಿ ಬೇರೊಬ್ಬರು ಪ್ರಶ್ನೆ ಕೇಳುವಾಗ ನಿಮಗೆ ಉತ್ತರ ಹೊಳೆದರೆ ಅದನ್ನು ಹೇಳಬಹುದು. ಅಷ್ಟು ಮಾತ್ರ ಅಲ್ಲದೆ, ಪ್ರಶ್ನೆ ಕೇಳುವವರು ಪೃಚ್ಛಕರಾಗಿ ನೀವು ಮಾತ್ರ ಅಲ್ಲ, ಇಲ್ಲಿ ಅನುಭವಸ್ಥರಾದ ಕುಮಾರ ಸುಬ್ರಹ್ಮಣ್ಯ ಇದ್ದಾರೆ, ಭವ್ಯಶ್ರೀ ಇವರು ಎಲ್ಲ ಇದ್ದಾರೆ. ಹೊಳೆದರೆ ಅವರು ಕೂಡ ಕೇಳಬಹುದು ಮತ್ತು ಅವರು ಕೂಡ ಉತ್ತರವನ್ನು ಕೊಡಬಹುದಾಗ್ತದೆ. ಶಗರಿತಾಯರು ಅವರು ಮದ್ದಳೆ ಬಾರಿಸಲಿಕ್ಕೆ ಮಾತ್ರ, ಅವರು ಪ್ರಶ್ನೆ ಕೇಳಲಿಕ್ಕಿಲ್ಲ, ಉತ್ತರ ಕೊಡಲಿಕ್ಕಿಲ್ಲ. ಅವರು ಸುಮ್ಮನೆ ಇರಬೇಕು, ಕೈಯಲ್ಲಿ ಮಾತ್ರ ಕೆಲಸ, ಬಾಯಲ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅವರು ಕೂಡ ಉತ್ತರವನ್ನು ಕೊಡ್ಬೋದು. ಅದು ನಿಜವಾಗಿ ಆದರೆ ಹಾಗಲ್ಲ, ಅದು ಮೃದಂಗದಲ್ಲಿ ಹೀಗೆ ಬರ್ತದೆ ಅಂತ ಹೇಳ್ಬೋದು ಅವರು. ಅಷ್ಟಾಗುವಾಗ ಇವರು ಹೇಳ್ಬೋದು, ಹಳೆ ಕ್ರಮದಲ್ಲಿ ನನ್ನ ಗುರುಗಳು ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೋದು ಇವರು. ಆ ರೀತಿಯಲ್ಲಿ ಇದನ್ನು ಎಲ್ಲರೂ ಒಟ್ಟು ಸೇರಿ ಒಂದು ಸಂಘಟಿತವಾಗಿ ಯಶಸ್ವಿಯಾಗಿಸಲಿಕ್ಕೆ
ಪ್ರಯತ್ನ ಪಡಬೇಕು. ಹೇಗೆ ನಡೆಯುತ್ತದೆ ಇದು ಎನ್ನುವುದನ್ನು ಈಗ ನೋಡ್ತೀರಿ ನೀವು. ಹಾಗಾಗಿ ನನ್ನ ಈ ಧ್ವನಿವರ್ಧಕವನ್ನು ಗೌರವಪೂರ್ವಕವಾಗಿ ನನ್ನ ಆತ್ಮೀಯ ಗಣರಾಜ ಕುಂಬಳೆಯವರಿಗೆ ಹಸ್ತಾಂತರಿಸ್ತಿದ್ದೇನೆ. ಸ್ವಲ್ಪ ಕೆಳಗೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬನಾರಿಯ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಕಲಾಮಂದಿರದ ಸಭಾಂಗಣದಲ್ಲಿ ಒಂದು ವಿನೂತನವಾದ ಅಂತ ಹೇಳಿಕೊಳ್ಳಬಹುದಾದ ಒಂದು ಕಾರ್ಯಕ್ರಮ ಇವತ್ತು ಸಿದ್ಧವಾಗ್ತಾ ಇದೆ. ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳ ಸಾಂಗತ್ಯ ಎಂಬ ವಿಷಯವನ್ನು ಮಾತನಾಡುವುದಕ್ಕೆ ನನಗೆ ಕೊಟ್ಟಿದ್ದಾರೆ ನಿರ್ದೇಶಕರಾದ ಶ್ರೀ ವೆಂಕಟರಾಮ ಸುಳ್ಳಿ ಅವರು. ಬನಾರಿ ಸಹೋದರರು, ಹಿರಿಯ ಸಹೋದರರಿಬ್ಬರು ಕೂಡ ಆ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ರಮಾನಂದ ಬನಾರಿಯವರು ಹಾಗೆ ವಿಶ್ವವಿನೋದ ಬನಾರಿಯವರು ನಾನು ಕೆಲವು ದಿನಗಳ ಹಿಂದೆ ಒಮ್ಮೆ ಇದೇ ವಿಷಯದ ಕುರಿತು ಸ್ವಲ್ಪ ಹೊತ್ತು ಮಾತಾಡಿದ್ದೆವು. ಸಾಂಗತ್ಯ, ಸಂಗತಿ, ಅದರ ಭಾವರೂಪ ಸಾಂಗತ್ಯ. ಸಂಗತಿ, ಗತಿ ಅಂದರೆ ಚಲನೆ ಎಂಬ ಅರ್ಥ ಅಥವಾ ನಡೆ, ಚಲನೆ ಅಂತ. ಸಮ್ಯಕ್ ಗತಿ, ಸಮ್ಯಕ್ ಎನ್ನುವುದೊಂದು ವಿಶೇಷಣ. ಅದನ್ನು ನಾವು ಹೇಗೆ ಬೇಕೋ ಹಾಗೆ ಆ ಸಂದರ್ಭಕ್ಕೆ ಬಳಸಿಕೊಳ್ಳಲಿಕ್ಕೆ ಬರ್ತದೆ. ಗತಿ ಚೆನ್ನಾಗಿರಬೇಕು ಅಂತ, ಜೋರಾಗಿರಬೇಕು ಅಂತ ಅದರ ಅರ್ಥ ಅಲ್ಲ. ವೇಗ ಎಂಬುದು ಅದರ ಅರ್ಥ ಅಲ್ಲ. ಗತಿ, ಹಿಮ್ಮೇಳ ಮುಮ್ಮೇಳಗಳ ಗತಿ ಚೆನ್ನಾಗಿರಬೇಕು. ಈಗ ಸುಗಮ ಅಂತ ಹೇಳಿದ ಹಾಗೆ ಚೆನ್ನಾಗಿ ಗಮನಿಸಬೇಕು, ವೇಗವಾಗಿ ಹೋಗಬೇಕು ಅಂತ ಅದರ ಅರ್ಥ ಅಲ್ಲ. ಸುಗಮ ಬಸ್ ಭಾರಿ ಫಾಸ್ಟ್ ಬರ್ತಾರೆ, ಅದಲ್ಲ. ಈಗ ಆಟಗಳು ಹಾಗೆ ಆಗಿವೆ. ಹಿಮ್ಮೇಳ ಮುಮ್ಮೇಳಗಳ ಒಳಗೆ ಸಾಂಗತ್ಯ ಇದೆಯಾ ಎನ್ನುವುದು ಮುಖ್ಯ. ಒಂದಕ್ಕೊಂದು ಹೊಂದಾಣಿಕೆ ಇದೆಯಾ, ಸರಳ ಶಬ್ದದಲ್ಲಿ ಹೇಳುವುದಾದರೆ ಹೊಂದಾಣಿಕೆ ಇದೆಯಾ, ಹೇಗೆ ಹೊಂದಾಣಿಕೆ ಇದೆ ಅಂತ ಇದು ನಾವು ಇವತ್ತು ಚಿಂತನೆ ಮಾಡಬಹುದಾದ ವಿಷಯ. ನನಗೆ ಒಟ್ಟಾರೆ ಅರ್ಧ ಗಂಟೆ ಕೊಟ್ಟಿದ್ದಾರೆ. ಅದರಡಿಯಲ್ಲಿ ಪದ್ಯ ಕೂಡ ಹೇಳಿಸಬೇಕು. ನನಗೆ ಅವರ ಬಗ್ಗೆ ಸ್ವಲ್ಪ ಕೋಪ ಉಂಟು ಆ ವಿಷಯದಲ್ಲಿ. ಇರಲಿ. ಯಕ್ಷಗಾನದ ಆಟಗಳಿಗೆ ನಾವು ಹೋದಾಗ ರಂಗಸ್ಥಳದಲ್ಲಿ ಪೂರ್ವರಂಗದ ಕ್ರಮಗಳನ್ನು ಗಮನಿಸಿರ್ಬೋದು ನೀವು. ಪೂರ್ವರಂಗದ ಆ ಕ್ರಮಗಳಲ್ಲಿ ಒಂದು ಸಂದರ್ಭವನ್ನು ನೆನಪಿಸಿಕೊಳ್ಳುವ. ಅದು ಯಾವುದು ಅಂದರೆ ಈ ಹೊಗಳಿಕೆ ಅಂತ ಒಂದು ಬರ್ತದೆ. ಅಲ್ಲಿ ಮುಮ್ಮೇಳವಾಗಿ ಹಾಸ್ಯಗಾರರು ಇರ್ತಾರೆ, ಹಿಮ್ಮೇಳವಾಗಿ ಭಾಗವತರು ಚಂಡೆಮದ್ದಳೆಯವರು ಇರ್ತಾರೆ. ಪ್ರಸಂಗ ನಡೆಯುವುದರ ಮುನ್ನ ಅಂದರೆ ಪೂರ್ವ, ಅದರ ಮೊದಲಾಗಿ ಮೇಳದ ದೇವರಿಗೆ ಹೊಗಳಿಕೆ, ಆಟ ಆಡಿಸಿದವರಿಗೆ ಹೊಗಳಿಕೆ, ಸಭಾ ಪೂಜೆ, ಇಷ್ಟು ನಡಿಬೇಕು ಆ ಪ್ರಕ್ರಿಯೆಯಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಹೊಗಳಿಕೆಯವರು ಮತ್ತು ಭಾಗವತರು ಅವರ ನಡುವೆ ಒಂದು ಚಂದದ ಪೂರಕವಾದ ಒಂದು ಮಾತುಕತೆ ನಡೀತದೆ. ಮಾತುಕತೆ ಅಂದರೆ ಒಬ್ಬರು ಹೇಳಿದ್ದಕ್ಕೆ ಇನ್ನೊಬ್ಬರು, ಅಂದರೆ ಮೊದಲನೇದಾಗಿ ಫಲ, ಅದು ಶಾಬಾಬಾಲ ಅಂತ ಆಗಿದೆ. ಅದು ಶಹಬಾಸ್ ಎಂಬ ಶಬ್ದ, ಅದು ನಮ್ಮ ಕನ್ನಡಕ್ಕೆ ಸೇರಿ ಹೋಗಿದೆ. ಶಹಬಾಸ್ ಕನ್ನಡದಲ್ಲ, ಅದು ಫಲ ಎನ್ನುವುದು ಸಂಸ್ಕೃತ. ಅದು ಫಲ ಹೋಗಿ ಬಾಲ ಆಗಿದೆ, ಅದು ಅಡ್ಡಿ ಇಲ್ಲ. ಆದರೆ ಅಲ್ಲಿ ಹೊಗಳಿಕೆ ಎಂದರೆ ಅದುವೇ ಹೊಗಳಿಕೆ ಯಾರ್ದು? ಅಲ್ಲಿ ದೇವರ ಹೊಗಳಿಕೆ, ಮೊದಲಿಗೆ ಮಾಡುವುದು ದೇವರ ಹೊಗಳಿಕೆ. ಮುಮ್ಮೇಳದ ಹಾಸ್ಯಗಾರರು ಅವರು ಇಷ್ಟೇ ಹೇಳ್ತಾರೆ. ಆಮೇಲೆ ಭಾಗವತರು ಅದಕ್ಕೆ ಶ್ಲೋಕ ಹೇಳಿ ಸ್ತುತಿಯನ್ನು ಮಾಡ್ತಾರೆ. ಅಲ್ಲಿ ಮೇಳದ ಚೌಕಿಯಲ್ಲಿರುವಂತಹ ದೇವರು ಅಥವಾ ಮೇಳದ ದೇವರು, ಆಮೇಲೆ ಸ್ಥಳದಲ್ಲಿ ವಾಸವಾಗಿರುವಂತಹ ದೇವರು, ಇವರ ಕುರಿತಾದ ಸ್ತೋತ್ರವನ್ನು ಮಾಡಿ ಅಲ್ಲಿಯ ಶ್ರೀಮುಡಿ ಅಥವಾ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತೋ ಅಂತ ಹೇಳಲಿಕ್ಕೆ ನಮ್ಮ ಹಾಸ್ಯಗಾರ ಇದ್ದಾರೆ. ಅದು ಹೊಂದಾಣಿಕೆಯಲ್ಲಿ ಬರಬೇಕು. ಭಾಗವತರು ಮತ್ತು ಇದು ಒಂದು ಆಟದ ಒಂದು ನೆನಪನ್ನು ನಾನು ಯಾಕೆ ಮಾಡಿದೆ ಅಂದರೆ, ಆ ಹೊಂದಾಣಿಕೆ ಇದ್ದಾಗ ನಾವು ಅದನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದೆವು. ಹಾಸ್ಯಗಾರ ಇದು ಏನು ಹೇಳ್ತಾ ಇದ್ದಾರೆ ಅಂತ. ನಮಗಾಗ ಶಾಬಾಬಾಲ ಅಂತ ಮಾತ್ರ ಗೊತ್ತಾಗ್ತಾ ಇದ್ದದ್ದು, ಬೇರೆ ಇಂಥದ್ದು ಭಾಗವತರು ಹೇಳಿದರು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಈ ಶ್ಲೋಕ ಪದ್ಯ ಗೊತ್ತಾದ ಮೇಲೆ ಅದು ಅರ್ಥ ಆಯ್ತು ಏನು ಹೇಳ್ತಾ ಇದ್ದಾರೆ ಅಂತ. ಅನಂತರ ಇನ್ನೊಂದು ಸಂದರ್ಭಕ್ಕೆ ಬರುವ, ಒಂದು ಪಾತ್ರ ಪ್ರವೇಶ ಆಗ್ತದೆ. ಪಾತ್ರ ಪ್ರವೇಶ ಆದ ಮೇಲೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು. ಸಾಮಾನ್ಯವಾಗಿ ಒಂದು ಪ್ರಸಂಗ ಆರಂಭ ಆಗುವಾಗ ಒಂದು ರಾಜನ ಒಡ್ಡೋಲಗದಿಂದ ಆರಂಭ ಆಗ್ತದೆ. ನಮ್ಮ ಹಿಂದಿನ ಪರಂಪರೆಯಲ್ಲಿರುವುದು ಹಾಗೆ.
ರಾಜನ ಒಡ್ಡೋಲಗದಿಂದ ಆರಂಭ ಆಗುವುದು. ರಾಜನ ಒಡ್ಡೋಲಗದಿಂದ ಆರಂಭ ಆಗುವಾಗ ಹಿಮ್ಮೇಳದ ಎಲ್ಲ ಕುಣಿತಗಳ ನುಡಿತಗಳೊಂದಿಗೆ ಕುಣಿದು ಬಂದು ಸಿಂಹಾಸನದಲ್ಲಿ ಕೂತಿರ್ತಾನೆ. ಆಗ ಭಾಗವತರು ಬಳಿರ ರಾಜರಾಜಾಧೀಶ ಅಂತ ಹೇಳಬೇಕು, ಅದನ್ನು ಮರಿಬಾರದು. ಆಗ ಅವನು ಬಲ್ಲಿರೇನಯ್ಯ ಅಂತ ಹೇಳುದು. ಇವರಿಗೆ ಹೇಳಲಿಕ್ಕೆ ಮರೆತರೆ ಮತ್ತೆ ಅವನೇ ಹೇಳಬೇಕಾಗ್ತದೆ ಬಲ್ಲಿರೇನಯ್ಯ ಅಂತ. ಅವರು ಮೊದಲು ಹೇಳಬೇಕು ಅದನ್ನು, ಬಳಿರೆ ರಾಜರಾಜಾಧೀಶ ಅಂತ ಹೇಳಬೇಕು. ಅದು ರಾಜರಿಗಾದರೆ, ಅಥವಾ ಬಳಿರೆ ರಾಕ್ಷಸ ಕುಲ ಸಾರ್ವಭೌಮ ಅಂತ ರಾಕ್ಷಸರಾದರೆ ಹಾಗೆ ಹೇಳ್ತಾರೆ ಭಾಗವತರು. ಆಗ ಅವರು ಅದಕ್ಕೆ ಸರಿಯಾಗಿ ಒಂದು ಶಬ್ದವನ್ನು ಉಪಯೋಗಿಸಿಕೊಂಡು ರಾಕ್ಷಸರಿಗೆ ಅನುಗುಣವಾಗಿ ರಾಕ್ಷಸರು ಹೇಳ್ತಾರೆ, ರಾಜರುಗಳಾದರೆ ಬಲ್ಲಿರೇನಯ್ಯ ಅಂತ ಕೇಳ್ತಾರೆ. ಆಮೇಲೆ ಇರುವಂತಹ ಸ್ಥಳ ಅಂತ ಹೇಳ್ತಾರೆ ನೋಡಿ. ಅದು ಪರಿಚಯ, ಪ್ರೇಕ್ಷಕರಿಗೆ ಒಂದು ಪಾತ್ರದ ಪರಿಚಯವನ್ನು ಬಿಡಿಸಿಕೊಡುವ ರೀತಿ ಸ್ವಲ್ಪ ಸ್ವಲ್ಪವಾಗಿ ಇರುವಂತಹ ಸ್ಥಳ ಅಂತ ಹೇಳ್ತಾರೆ. ಅಷ್ಟಾಗುವ ದೇವೇಂದ್ರ ಆಗಿದ್ದರೆ ಅವನು ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ ಅಂತ ಹೇಳ್ತಾರೆ, ಅವನು ನಾಕಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ ಅಂತ ಅವ ಹೇಳ್ತಾನೆ. ಅಷ್ಟಾಗುವಾಗ ದೇವೇಂದ್ರವರು ಅಂತ ಏನಾದರೂ ಒಂದು ಶಬ್ದವನ್ನು ಹೇಳ್ತಾರೆ ಅವರು. ಅಥವಾ ಅಯೋಧ್ಯೆಗೆ ಯಾರೆಂದುಕೊಂಡಿದ್ದೀರಿ ಅಂತ ಹೇಳಿದರೆ ದಶರಥ ಮಹಾರಾಜ ಅಂತ ಹೇಳ್ತಾರೆ, ಅಂತ ಅಂದುಕೊಂಡಿದ್ದೇವೆ ಅಂತ ಹಾಗೆಂದುಕೊಳ್ಳಬಹುದು ಅಂತ ಹೇಳುವುದು ಪಾತ್ರಧಾರಿ. ಅಷ್ಟಾಗುವವನು ಬಂದಂಥ ಕಾರ್ಯ ಏನು ಅಂತ ಕೇಳ್ತಾನೆ. ಬಂದ ಕಾರ್ಯ ಅನೇಕ ಇದೆ ಅಂತ ಹೇಳ್ತಾನೆ. ಇದು ಮುಂದೆ ಪದ್ಯ ಒಡ್ಡೋಲಗದ ಪೀಠಿಕೆ ಪದ್ಯ ಆರಂಭ ಆಗಲಿಕ್ಕೆ ಒಂದು ತಂದಿಡುವುದು. ಆಮೇಲೆ ಒಂದು ದಿನ ಸುರನಾಥ ಅನ್ನೋದು ಪದ್ಯವನ್ನು ಬರ್ತದೆ, ಅಥವಾ ಆಯಾ ಪ್ರಸಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯವನ್ನು ಭಾಗವತರು ತೆಗಿತಾರೆ. ಮೊದಲನೇ ಪದ್ಯಕ್ಕೆ ಕುಣಿಲಿಕ್ಕಿಲ್ಲ, ನಮ್ಮಲ್ಲಿ ಕೆಲವು ರೂಢಿಗಳುಂಟು. ಮೊದಲನೇ ಪದ್ಯಕ್ಕೆ ಕುಣಿಲಿಕ್ಕಿಲ್ಲ, ಅಥವಾ ಬಿಡ್ತಿಗೆಯವರೆಗೆ ಕುಣಿಲಿಕ್ಕಿಲ್ಲ ಅಂತಲೂ ಒಂದು ಪದ್ಧತಿ ಉಂಟು. ಆಮೇಲೆ ಕುಣಿತಾರೆ. ಇನ್ನು ಕೆಲವರು ಎರಡನೇ ಪದ್ಯಕ್ಕೆ ಕುಣಿತಾರೆ. ಹಾಗೆಲ್ಲ ಪದ್ಧತಿಗಳುಂಟು. ಸ್ವಲ್ಪ ನಿಧಾನದ ಆಟದಲ್ಲೆಲ್ಲ ಹಾಗೆ ಇತ್ತು, ಈಗೆಲ್ಲ ಪುರುಸುತ್ತಿಲ್ಲ. ಹಾಗಾಗಿ ಒಂದನೇ ಪದ್ಯಕ್ಕೆ ಕುಣಿಯುವುದು ಕೂಡ ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸ್ವಲ್ಪ ವೇಗ ಬಂದದ್ದರಿಂದ ಭಾಗವತರು ಸ್ವಲ್ಪ ವೇಗದಲ್ಲಿರ್ತಾರೆ, ಪಾತ್ರಧಾರಿಗಳು ಕೂಡ ಸಹಜವಾಗಿ ವೇಗವನ್ನೇ ತೋರಿಸ್ತಾರೆ. ಆಗ ಆಟ ಸ್ವಲ್ಪ ಬೇಗ ಹೋಗ್ತದೆ. ಈ ಹೊಂದಾಣಿಕೆ ಕೂಡ ಬೇಕು. ಯಾಕೆಂದರೆ ಭಾಗವತರ ವೇಗ ಯಾವುದು, ಆ ವೇಗಕ್ಕೆ ಹೊಂದಿಕೊಂಡು ಪಾತ್ರಧಾರಿ ಇರಬೇಕು. ಅಲ್ಲಿ ಕೊಟ್ಟಂತಹ ನುಡಿತಗಳಿಗೆ ತಾಳಗಳಿಗೆ ಅನುಗುಣವಾಗಿ ಕುಣಿಬೇಕು. ಮತ್ತು ಭಾಗವತರ ಪದ್ಯ ಎಷ್ಟು ವೇಗದಲ್ಲಿದೆ ಅಂತ ಅರ್ಥಧಾರಿಗೆ ಗೊತ್ತು ಬೇಕು. ಅರ್ಥಧಾರಿ ಅಥವಾ ಅಲ್ಲಿ ಪಾತ್ರಧಾರಿ ಆದವನಿಗೆ ಅದರ ವೇಗ ಎಷ್ಟು ಅಂತ ಗೊತ್ತಿರಬೇಕು. ಅಲ್ಲದಿದ್ದರೆ ಭಾಗವತರು ಆಚೆ ಈಚೆ ನೋಡ್ತಾರೆ, ಇವರದ್ದು ಮುಂದೆ ಹೋಗೋದಿಲ್ಲ ಅಂತ. ನೀವು ಗಮನಿಸಿರ್ಬೋದು, ರಂಗಸ್ಥಳದಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ, ಭಾಗವತರಿಗೆ ಪಾತ್ರಧಾರಿಯ ವೇಗ ಹೊಂದಾಣಿಕೆ ಸಾಂಗತ್ಯ ಬರದಿದ್ದರೆ ಏತು ಬರ್ತು ಮುಗಿಪು ಡಿಂಪೆರೆ ಅಂತ ಆಲೋಚನೆ ಮಾಡ್ತಾರೆ ಹಿಮ್ಮೇಳದವರು. ಸರಿಯಲ್ವ ನಾನು ಹೇಳಿದ್ದು? ನೀವು ಗಮನಿಸಿ ಹೌದಾ ಅಂತ. ಆಮೇಲೆ ಒಂದು ಪದ್ಯ ಆದ ನಂತರ ಇನ್ನೊಂದು ಪದ್ಯಕ್ಕೆ ಹೋಗುವುದು ಹೇಗೆ ಅಂತ, ಒಂದು ಪದ್ಯ ಆಗಿ ಇನ್ನೊಂದು ಪದ್ಯಕ್ಕೆ ಹೋಗುವ ಕ್ರಮ ಹೇಗೆ ಅಂತ. ಈಗ ಉದಾಹರಣೆಗೆ ನಾವು ಒಂದು ಪದ್ಯವನ್ನೇ ತಗೊಳ್ಳುವ. ಈಗ ಇದು ಭೀಷ್ಮ ವಿಜಯಂ ಅಂತ ಒಂದು ಪ್ರಸಂಗದಿಂದ, ಅಲ್ಲಿ ಮೊದಲಿಗೆ ಎನುತಲಾಜ್ಞೆಯೇನಿತ್ತು ಅಂತ ಒಂದು ಪದ್ಯವನ್ನು ಕೊಟ್ಟು, ಒಂದು ಪ್ರವೇಶ ಕೊಟ್ಟು ಭೀಷ್ಮ ಬಂದು ಕೂತಿರ್ತಾನೆ ಅಂತ ಇಟ್ಕೊಳ್ಳುವ. ಆ ಪ್ರಸಂಗದ ಆರಂಭ ಅಲ್ಲ ಇದು. ನಾವು ಒಂದು ಸಾಮಾನ್ಯ ಒಂದು ಸಂದರ್ಭ ತಗೊಳ್ಳೋದಾದ್ರೆ, ಈಗ ಮೊದಲನೇ ಭಾಗವನ್ನು, ಸ್ವಯಂವರದ ಭಾಗವನ್ನು ಬಿಟ್ಟು ಆಮೇಲೆ ಅಂಬೆಯ ಭಾಗಕ್ಕೆ ಬರುವುದಾದರೆ, ಅಲ್ಲಿಗೆ ಭೀಷ್ಮ ಬಂದು ಕೂತಿರ್ತಾನೆ. ಒಂದು ಸ್ವಗತ ಆದ ನಂತರ ಎರಡನೇದಾಗಿ ಬರುವಂಥ ಒಂದು ಪದ್ಯ. ಸರಸಿ ಜಾಂಬಕಿಯದೆ ಕೇಳಿ
ಇದು. ಅಲ್ಲಿ ಅಂಬೆ, ಅಂಬಾಲಿಕೆ, ಅಂಬಿಕೆ ಅಂತ 3 ಜನ ಬರಬೇಕು. ಆ ಪಾತ್ರಗಳು ಕುಣಿತ ಇಲ್ಲದೆ ಬರುವುದು, ನೇರ ಬರುವುದು, ಸಭೆಗೆ ಬರುವುದು ಅಂತ ಲೆಕ್ಕ. ಪೂರ್ವಕಥೆಯನ್ನು ಭೀಷ್ಮ ಹೇಳಿರಬೇಕು, ಈ ಪದ್ಯಕ್ಕೆ ಬರಬೇಕು. ರಾಜಕುಮಾರಿಯರಿಗೆ ಹೇಳಿ ಕಳಿಸಿದ್ದೇನೆ ಬರಲಿ ಅಂತ. ಆಗ ಅವರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಮಾತಾಡ್ತಾರೆ. ನನಗೆ ಇದಕ್ಕೆ ಪದ್ಯ ಕೊಡಬೇಕು, ಬಿಡ್ತಿಗೆ ಕೊಡಬೇಕು, ನಾನು ಬಿಡ್ತಿಗೆಗೆ ಬರುವುದು ಅಂತ ಪಾತ್ರಧಾರಿ ಹೇಳಲಿಕ್ಕಿಲ್ಲ. ಅದು ಹೊಂದಾಣಿಕೆ. ಪ್ರಸಂಗ ಆರಂಭವೇ ಆದರೂ, ಅಲ್ಲಿಂದಲೇ ಆರಂಭ ಮಾಡುವುದಾದರೂ, ಪಾತ್ರಧಾರಿಯಾದವನು ನನಗೆ, ಸ್ತ್ರೀ ಪಾತ್ರಧಾರಿಯಾದವನು ನನಗೆ ಪ್ರವೇಶಕ್ಕೆ ಪದ್ಯ ಕೊಡಬೇಕು ಅಂತಾಗಲಿ ಅಥವಾ ಬಿಡ್ತಿಗೆ ಕೊಡಬೇಕು ಅಂತಾಗಲಿ ಹೇಳಲಿಕ್ಕಿಲ್ಲ. ಆದರೆ ಒಂದು ಹೊಂದಾಣಿಕೆ ಹೇಗೆ ಮಾಡಬಹುದು ಎನ್ನುವುದಕ್ಕೆ ಅವರು ಬರುವಾಗ ಒಂದು ನುಡಿತ ಕೊಡಬೇಕು. ಅಥವಾ ಸ್ತ್ರೀ ಪಾತ್ರ ಬರಲಿಕ್ಕೆ ಬೇಕಾದ ಒಂದು ನುಡಿತವನ್ನು ನುಡಿಸಬಹುದು, ಅಷ್ಟೇ. ಅವರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಆಮೇಲೆ ಮಾತುಕತೆಗೆ ಆರಂಭ ಆಗ್ತದೆ. ಆಮೇಲೆ ಪದ್ಯಗಳು ನಡೀತಾ ಇದ್ದಾಗ, ಈಗ ಉದಾಹರಣೆಗೆ ಸರಸಿಜಾಂಬಕಿಯರ ಕೇಳಿ ಎನ್ನುವಾಗ ದೊಡ್ಡ ಅಭಿನಯ ಮಾಡಬೇಕು ಅಂತ ಇಲ್ಲ, ಶಬ್ದ ಉಪಯೋಗ ಮಾಡಬೇಕು ಅಂತ ಇಲ್ಲ. ಆನಂತರದ ಸಾಲುಗಳಲ್ಲಿ ಬರುವ ಒಂದೊಂದು ಶಬ್ದವನ್ನು ಅಥವಾ 2 ಶಬ್ದವನ್ನು ತೆಕ್ಕೊಂಡು ಆ ಭಾಗವತರ ಶ್ರುತಿ ಸಹಿತವಾಗಿ ಅದರ ಜೊತೆಗೆ ಸೇರಿ ಕಲಾವಿದನಾದವನು ಎತ್ತಿಕೊಟ್ಟರೆ ಅಥವಾ ಜೊತೆಯಲ್ಲಿ ಹೇಳಿದರೆ ಆಗ ಅದು ಹೆಚ್ಚು ಚೆನ್ನಾಗಿ ಕೇಳ್ತದೆ ಮತ್ತು ಹಿಮ್ಮೇಳ ಮತ್ತು ಮುಮ್ಮೇಳದ ಸಾಂಗತ್ಯ ಸಮನಿಸ್ತದೆ. ಈಗ ಕಿರಿಯನಾದ ವಿಚಿತ್ರ ವೀರ್ಯ ಅಂತ ಹೇಳುವಲ್ಲಿಗೆ ಸೇರ್ಬೋದು, ಅಥವಾ ಶಶಿ ಪರಂಪರೆ ಎನ್ನುವಾಗ ಸೇರಿಸಿಕೊಳ್ಬೋದು. ಎಲ್ಲಿ ಅಂತ ನೋಡಬೇಕು. ಒಂದು ಸೊಲ್ಲಿನಲ್ಲಿ ಅಥವಾ ಒಂದು ಪದ್ಯದಲ್ಲಿ ಆ ಪದ್ಯದ ಬೇರೆ ಬೇರೆ ತಾಳದ ಆಯಕಟ್ಟಿನ ಸ್ಥಳ ಅಂತ ಉಂಟು, ಅಂತಲ್ಲಿ ಮಾತ್ರ ಸೇರಿಸಬೇಕು. ಎಲ್ಲ ಕಡೆಯಲ್ಲಿ ಉದ್ದಕ್ಕೆ ಪದ್ಯ ಹೇಳಬಾರ್ದು. ಕೆಲವು ಕಲಾವಿದರು, ಹಿಂದಿನವರು ಭಾಗವತಿಕೆಯ ನಿಖರವಾದ ಜ್ಞಾನ ಇದ್ದವರು, ಅವರು ಪದ್ಯವನ್ನು ಇಡೀ ಹೇಳ್ತಿದ್ರು, ಇಡೀ ಒಂದು ಬಿಡ್ತಿಗೆವರೆಗೆ. ಕೆರೆಮನೆ ಮಾಬಲೆ ಹೆಗಡೆ ಅಂತಿದ್ರು, ಅವರ ಆಟಗಳಲ್ಲಿ ನೋಡಿದ್ದೆ ನಾನು. ಅವರು ಭೀಷ್ಮ ಇಂಥ ಕೆಲವು ಪಾತ್ರಗಳನ್ನೆಲ್ಲ ಮಾಡಿದಾಗ ರಂಗಸ್ಥಳದಲ್ಲಿ ಅವರು ಪದ್ಯದ ಸಾಲನ್ನು ತುಂಬ ದೀರ್ಘವಾಗಿ ಹೇಳ್ತಿದ್ರು. ಆಮೇಲೆ ಭಾಗವತರು ಅದಕ್ಕೆ ಸೇರಿಕೊಳ್ಳೋದು ಅಷ್ಟೇ. ಅದು ತುಂಬ ದೀರ್ಘವಾದರೆ ಆಗ ನಮಗೆ ಭಾಗವತರ ಔಚಿತ್ಯವೇ ಕಾಣುವುದಿಲ್ಲ. ಒಂದು ಅಂಶ ಹೇಳಿದ್ದು ನಾನು. ಹಾಗಂತ ಒಳ್ಳೆಯ ಲಯಜ್ಞಾನ ಇರುವವರು, ಶ್ರುತಿಜ್ಞಾನ ಇರುವವರು, ಪ್ರಸಂಗಜ್ಞಾನ ಇರುವವರು ಹಾಗೆ ಹೇಳಿದರೆ ಅದು ಅತಿಶಯ ವಿಕಾರ ಅಂತ ಅನ್ನಿಸುವುದಿಲ್ಲ. ಮತ್ತು ಅವರೆಲ್ಲ ಹೇಳಿದಾಗ ಅದಕ್ಕೆ ಕೂಡ್ತಿತ್ತದು. ಹಾಗೆ ಇಡೀ ಪದ್ಯವನ್ನು ಹೇಳುವುದಷ್ಟು ಸೊಗಸಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಯಕಟ್ಟಿನ ಸ್ಥಳಗಳಲ್ಲಿ ಮಾತ್ರ ತನಗೆ ಪದ್ಯದ ಆ ಶಬ್ದ ನೆನಪಿದ್ದರೆ, ತಪ್ಪಾಗಿ ತೆಕ್ಕೊಂಡ್ರೆ ಭಾಗವತರಿಗೆ ಇಕ್ಕಟ್ಟಾಗ್ತದೆ, ಮುಂದುವರಿಸುವುದು ಹೇಗೆ ಅಂತ. ಕೆಲವೊಮ್ಮೆ ಬೇರೆ ಯಾವುದೋ ಶಬ್ದ ಆ ಸಮಯಕ್ಕೆ ಬಂತು, ಹೇಳಿ ಆಯಿತು, ಆಗ ಭಾಗವತರಿಗೆ ಇಕ್ಕಟ್ಟು. ಅದು ಪ್ರಾಸಕ್ಕೂ ಸಿಕ್ಕುವುದಿಲ್ಲ, ತಾಳಕ್ಕೂ ಸಿಕ್ಕುವುದಿಲ್ಲ ಅಲ್ವಾ? ಅದು ಹಿಮ್ಮೇಳದವರಿಗೆ ಸಮಸ್ಯೆ ಆಗ್ತದೆ. ಹಾಗೆ ಆಗದೆ ಹೋಗುವಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಮಾತ್ರ ಪದವನ್ನು ಎತ್ತಿಕೊಂಡು ಆಡ್ಬೋದು. ಇದೊಂದು ಪದವನ್ನು ಹೇಳಿಕೊಂಡು ಆರಂಭದ ಸಮಯದ ಒಂದು ಚಿತ್ರಣವನ್ನು ನಾನು ಹೇಳುವುದಷ್ಟೇ. ಹಿಮ್ಮೇಳದವರು, ಮುಮ್ಮೇಳದವರು ಮತ್ತು ಮಾತಿನ ವೇಗ ಪದ್ಯದ ವೇಗಕ್ಕೆ ಸಮನಾಗಿ ಇರಬೇಕು. ಈಗ ಭಾಗವತರು ನಿಧಾನಗತಿಯಲ್ಲಿ ಪದ್ಯ ಹೇಳೋದು, ಅರ್ಥಧಾರಿಯಾದವನು ತುಂಬ ಅವಸರವಾಗಿ ಬೇಗನೆ ಅರ್ಥ ಹೇಳೋದು. ಹಾಗೆ ಹೇಳಿದರೆ ಅದು ಚಂದ ಕೇಳುವುದಿಲ್ಲ. ನೀವು ಗಮನಿಸಿ, ಹೌದಲ್ವಾ ಅಂತ. ಅದೇ ಲಯದಲ್ಲಿ ಹೇಳಬೇಕು, ಅದೇ ವೇಗದಲ್ಲಿ ಹೇಳಬೇಕು. ಹಾಗೆ ಹೇಳಿದಾಗ ಅದು ಚೆನ್ನಾಗಿ ಕೇಳ್ತದೆ. ಆಗ ಅದೊಂದು ಪೀಠಿಕೆಯ ಸಂದರ್ಭ ಎನ್ನುವುದು ಪ್ರೇಕ್ಷಕರಿಗೆ ಮನವರಿಕೆ ಆಗ್ತದೆ. ಆಮೇಲೆ ಇನ್ನೊಂದು ಸಂದರ್ಭವನ್ನು ನೆನೆಯುವ, ಈ ಪದ್ಯಕ್ಕೆ ಬರುವುದು ಅಂತ ಸಂಧಾನದ ಒಂದು ಸಂದರ್ಭ. ಅಲ್ಲಿ ವಿದುರನ ಮನೆಗೆ ಹೋಗಿರ್ತಾನೆ ಸಂಧಾನಕ್ಕೆ ಅಂತ ಬಂದ ಕೃಷ್ಣ. ಕೌರವ ಅದನ್ನು ಆಕ್ಷೇಪಿಸ್ತಾನೆ. ಅವನಿಗೆ ಆಕ್ಷೇಪಿಸುವುದು ಉದ್ದೇಶ ಹೊರತು ಅವನು ಮನೆಗೆ ಬರಬೇಕು ಅಂತಲ್ಲ, ಅದನ್ನು ಆಕ್ಷೇಪಿಸ್ತಾನೆ. ಆಕ್ಷೇಪಿಸಿದಾಗ ವಿದುರನಿಗೆ ಕೋಪ ಬರ್ತದೆ, ಅವನು ಬಿಲ್ಲು ಮುರಿತಾನೆ, ಇತ್ಯಾದಿ ಎಲ್ಲ ನಡೀತದೆ. ಅಷ್ಟಾಗುವಾಗ ಕೌರವ ಮಾತನ್ನು ಮುಗಿಸಿ, ತನ್ನ ಎಲ್ಲ ಅಭಿಪ್ರಾಯಗಳನ್ನು ಹೇಳಿ ಮುಗಿಸಿದ ನಂತರ ಇನ್ನು ಮುಂದಿನ ವಿಷಯವನ್ನು ಮಾತನಾಡುವ. ಇವ ನಗುತ್ತಾ ಇದ್ದಾನಲ್ಲ ಅಂತ ಹೇಳಿ ತಂದು ನಿಲ್ಲಿಸುವುದು. ಇವ ನಗುತ್ತಾ ಇದ್ದಾನಲ್ಲ ಅಂತ. ಆಗ ಕೃಷ್ಣ ಅವನು ತನ್ನದಾದ ವಿಷಯಗಳನ್ನು ಹೇಳಲಿಕ್ಕೆ ತೊಡಗುವ ಒಂದು ಸಂದರ್ಭ ಅಂತಿದೆ. ಅದರ ಮೊದಲು ಪದ್ಯ ಕೊಟ್ಟರೆ
ಯಾಕೆ ಊಟ ಮಾಡಬಾರ್ದು ದ್ವೇಷಿಗಳಲ್ಲಿ ಎನ್ನುವ ವಿವರಗಳನ್ನು ಹೇಳಿ, ಕೃಷ್ಣ ಹೇಳಿ ಅನಂತರದಲ್ಲಿ, ಅಥವಾ ಹೇಳದೇ ಇದ್ದರೂ ವಿಷಯವನ್ನು ಹೇಳ್ಬೋದು. ಪಾತ್ರಧಾರಿಯಾದವನು ಬಿಟ್ಟ ಪದ್ಯಗಳ ಅರ್ಥವನ್ನು ತುಂಬಿಸುವುದು ಅಂತ ಒಂದುಂಟು. ಭಾಗವತರು ಪದ್ಯ ಬಿಟ್ಟರೆ, ಒಂದು ಕಾಲದ ನಿಯಂತ್ರಣಕ್ಕೆ ಬೇಕಾಗಿ ಒಂದು ಪದ್ಯವನ್ನು ಬಿಟ್ಟರೆ, ಆಗ ಅರ್ಥಧಾರಿಯಾದವನು ಅಥವಾ ಪಾತ್ರಧಾರಿಯಾದವನು ಅದರ ಅರ್ಥವನ್ನು ತುಂಬಿಸಿ ಮತ್ತೆ ಮುಂದಿನದ್ದಕ್ಕೆ ಬರುವುದು. ಮುಂದಿನದ್ದಕ್ಕೆ ಬರುವಾಗ ಒಂದು ಸೂಚನೆ ಹೇಗೆ ಅಂದರೆ, ಇವನು ವಿನೋದದಲ್ಲಿಯೇ ಅರ್ಥವನ್ನು ಹೇಳಿ ಅದಕ್ಕೆ ಕೊನೆ ಮಾಡುವವರು ಬುದ್ಧಿವಂತ ಅರ್ಥಧಾರಿಗಳ ಕೆಲವರು ರಂಜನೆಗೂ ಆಗ್ತದೆ. ಈಗೆಲ್ಲ ಸರಿ ಮಾಡು ನೀನು, ಮತ್ತೆ ನಿನ್ನಲ್ಲೇ ಬಂದು 4 ದಿವಸ ಊಟ ಮಾಡಿ ಹೋಗ್ತೇನೆ ನಾನು ಅಂತ ಒಂದು ನಗೆಯನ್ನು ಬೀರ್ತಾನೆ. ಆಗ ಇವನು ಮತ್ತೆ ನಾನು ನನ್ನ ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಒಂದು ಸೂಚನೆ ಕೊಟ್ಟ ಹಾಗೆ. ಆಗ ಕೌರವನಿಗೆ ಎಡೆಯಾಗ್ತಾರೆ, ಹೇಳಿ ಇನ್ನು ನಿನಗೆ ಬೇಕಾದದ್ದು ಅಂತ. ಆಗ ಹೇಗೆ ವಿಷಯವನ್ನೊಂದು ಪ್ರಸ್ತಾವನೆ ಮಾಡ್ತಾನೆ ಕೃಷ್ಣ ಎನ್ನುವುದಕ್ಕೊಂದು ಪದ್ಯವನ್ನು ನಾವೀಗ ನೋಡುವ, ಮತ್ತು ಅದರಲ್ಲಿ ಅರ್ಥಧಾರಿಯಾದವನು ಹೇಗೆ ಕೂಡಿಕೊಳ್ಳಬಹುದು ಎನ್ನುವುದನ್ನು ಗಮನಿಸುವ. ನೋಡಿ, ತ್ವರಿತ ಜಂಪೆಯಲ್ಲಿರುವ ಒಂದು ಪದ್ಯ ಇದು, ತ್ವರಿತ ನಡೆ. ತ್ವರಿತ ನಡೆ ಯಾಕೆ ಅಂತ, ಇದು ಹಿಮ್ಮೇಳ ಮುಮ್ಮೇಳ ಸಾಂಗತ್ಯ ಒಂದು ಸೂಕ್ಷ್ಮ ವಿಷಯ. ಅಲ್ಲಿಯವರೆಗೆ ಈ ಊಟದ ಕುರಿತಾದಂಥ ಒಂದು ಚರ್ಚೆ ಆಗಿರ್ತದೆ. ಒಂದು ಚರ್ಚೆ, ಊಟಕ್ಕೆ ವಿದುರನಲ್ಲಿಗೆ ಹೋದದ್ದು ಸರಿಯಾಗಲಿಲ್ಲ ಅಂತ ಕೌರವ ಹೇಳಲಿಕ್ಕೆ ಉಂಟು. ಈ ಚರ್ಚೆಗೆ ಸಂಬಂಧಪಟ್ಟು ಕೆಲವರು ಸುದೀರ್ಘ ಸಂಭಾಷಣೆ ಮಾಡ್ತಾರೆ. ಅಲ್ಲದಿದ್ದರೂ ಒಂದು ಸಣ್ಣ ಸಂವಾದವಾದರೂ ಅಲ್ಲಿ ಆಗಬೇಕು ಎನ್ನುವ ನಿರೀಕ್ಷೆ ಜನಗಳಿಗಿರ್ತದೆ. ಅದಕ್ಕೆ ಏನು ಉತ್ತರ ಕೊಡ್ತಾನೆ ನೋಡುವ ಕೃಷ್ಣ ಅಂತ. ಅಥವಾ ಕೌರವ ಹೇಗೆಲ್ಲದನ್ನು ಆಕ್ಷೇಪ ಮಾಡ್ತಾನೆ, ಅವನು ಕೊಡುವ ವಾದಕ್ಕೆ ಪೂರಕವಾದಂತಹ ಪುರಾವೆಗಳೆಲ್ಲ ಏನು ಎನ್ನುವುದರ ಕುರಿತಾಗಿ ಜನಕ್ಕೊಂದು ನಿರೀಕ್ಷೆ ಇರ್ತದೆ. ಅದೊಂದು ಚರ್ಚೆ ಆಗುವ ಜಾಗ ಅದು. ನೋಡಿ, ಆ ಚರ್ಚೆ ಸ್ವಲ್ಪ ಹಿಮ್ಮೇಳವನ್ನು ಮರೆಯುವಷ್ಟು ಆಗ್ಬೋದು. ಕೆಲವೊಮ್ಮೆ ಭಾಗವತರು ಚೆಂಡೆಯವರು ಇದ್ದಾರೆ ಎನ್ನುವುದನ್ನು ಮರೆಯುವಷ್ಟು ಚರ್ಚೆಗಳಾಗ್ಬೋದು. ಆಗ ಪ್ರಸಂಗವನ್ನು ಮುಂದೆ ಕೊಂಡು ಹೋಗುವುದು ಹೇಗೆ? ಅದಕ್ಕೆ ಬೇಕಾಗಿ ಆ ಪ್ರದೇಶದ ಆ ಒಂದು ಜಾಗದಲ್ಲಿ ಸ್ವಲ್ಪ ತ್ವರಿತವನ್ನು ಉಪಯೋಗ ಮಾಡ್ತಾರೆ ಭಾಗವತರಾದವರು. ಅದು ಹಿಮ್ಮೇಳ ಮತ್ತು ಇನ್ನೇನಾಗಬೇಕು, ಇನ್ನು ಸ್ವಲ್ಪ ವಿಷಯ ಬೇಗ ಬೇಗ ಮುಂದೆ ಹೋಗಬೇಕು ಅಂತ. ಅದಕ್ಕೆ ಬೇಕಾಗಿ ಆ ಸಂದರ್ಭಕ್ಕೆ ಬರುವಾಗ ಆ ಪದ್ಯವನ್ನು ವೇಗವಾಗಿ ಕೊಂಡು ಹೋಗುವಂಥ ಒಂದು ಪದ್ಧತಿ ಬೆಳೆದುಕೊಂಡು ಬಂದಿದೆ. ಅದಕ್ಕೆ ಬಿಡ್ತಿಗೆ ಬೇಕಾ ಅಂತ ಕೇಳಿದರು ರಚನಾ. ಆಗ ಇರಲಿ ಅಂತ ಹೇಳಿದೆ ನಾನು, ನಾವು ಅಷ್ಟು ಅವಸರ ಮಾಡೋದು ಬೇಡ ಅಂತ. ತ್ವರಿತ ಜಂಪೆಯ ಬಿಡ್ತಿಗೆ ಏನು ಅಂತ ಗೊತ್ತಾಗ್ತದೆ ಅಂತ, ಅಂದರೆ ನೆನಪಾಗ್ತದೆ, ಒಮ್ಮೆ ಕೇಳಲಿಕ್ಕೂ ಖುಷಿ ಆಗ್ತದೆ. ಅದು ಕೂಡ ಒಂದು ಸುಂದರವಾದ ನುಡಿತ ಅದು. ಆಮೇಲೆ ಅಲ್ಲಿಯೂ ಕೂಡ ಆದರ ಪಾಂಡು ಸುತರು ಎನ್ನುವುದರಲ್ಲಿ ಪದ್ಯಕ್ಕೆ ಸೇರದಿದ್ದರು, ಜೂಜಿನಲ್ಲಿ ಮೇದಿನಿಯನುರೆ ಸೋತರು ಅಲ್ಲಿಗೆಲ್ಲ ಸೇರ್ಬೋದು. ಆದಿಯಲ್ಲಿ ನಿನಗೆ ಪೇಳ್ದ ಎನ್ನು ಅಲ್ಲಿಗೆ ಸೇರ್ಬೋದು. ಇಡೀ ಪದ್ಯ ಹೇಳಬಾರ್ದು. ಅರ್ಥಧಾರಿಯಾದವನು ಭಾಗವತರ ಪದ್ಯಕ್ಕೆ ಸೇರುವ ಸ್ಥಳ ಅಂತ ಉಂಟು, ಭಾಗವತರು ಅದಕ್ಕೆ ಎಡೆ ಕೊಡ್ಬೋದು. ಭಾಗವತರು ಮತ್ತು ಪಾತ್ರಧಾರಿಗಳು ಸ್ವಲ್ಪ ಸಮ್ಮುಖವಾಗಿ, ಪೂರ್ತಿ ಅಲ್ಲ, ಒಂದು ಪಾರ್ಶ್ವದಲ್ಲಿ ಆದರೂ ಪರಸ್ಪರ ಗಮನಿಸುತ್ತಾ ಇದ್ದರೆ, ಅರ್ಥಧಾರಿ ಏನಾದರೂ ಪದ್ಯ ತೆಗಿತಾನ ಅಂತ ಒಂದು ಗಮನಿಸುತ್ತಾ ಇದ್ದರೆ ಇದು ಬಹಳ ಚಂದದಲ್ಲಿ ಹೋಗ್ತದೆ. ಅಲ್ಲದಿದ್ದರೆ ಇಬ್ಬರು ಒಟ್ಟಿಗೆ ಹೇಳಿದರೆ ಅದು ತುಂಬ ಕರ್ಕಶವಾಗಿ ಕೇಳ್ತದೆ. ಇಬ್ಬರು ಒಟ್ಟಿಗೆ ಪದ್ಯ ಹೇಳಿದರೆ ಬಹಳ ಹೊಂದಾಣಿಕೆ ಇದ್ದರೆ ಆಗ್ಬೋದು, ಸ್ವರದಲ್ಲೆಲ್ಲ ಬಹಳ ಹೊಂದಾಣಿಕೆ ಇದ್ದರೆ, ಆದರೆ ಹೆಚ್ಚಾಗಿ ಹಾಗೆ ಇರುವುದಿಲ್ಲ. ಆ ರೀತಿಯಲ್ಲಿ ಸೇರಿಕೊಳ್ಳುವ ಒಂದು ಸಂದರ್ಭವೂ ಕೂಡ ಉಂಟು. ಇದು ಕೂಡ ಒಂದು ಸಾಂಗತ್ಯದ ಸುಂದರ ಉದಾಹರಣೆ. ಆಮೇಲೆ ಸ್ವಲ್ಪ ಇನ್ನೂ ವೇಗ ಮತ್ತು ವೀರರಸದ ಸಂದರ್ಭಗಳು ಬರುವಾಗ ಆ ಸಂದರ್ಭದಲ್ಲಿ ಪದ್ಯಗಳು ಹೇಗೆ ಇರ್ತವೆ ಎನ್ನುವುದನ್ನು ನಾವು ಗಮನಿಸಬೇಕು. ಮತ್ತು ಪಾತ್ರಧಾರಿಯಾದವನು ಅದಕ್ಕೆ ಹೇಗೆ ಸೇರಿಕೊಳ್ಬೇಕು. ಈಗ ಇದೇ ಸಂಧಾನದ
ಇವನು 5 ಗ್ರಾಮ ಕೇಳಿದನಲ್ಲ, 5 ಗ್ರಾಮವನ್ನೆಲ್ಲ ಕೇಳಿ ಆಗುವಾಗ ಅಲ್ಲ, ಇದನ್ನು ಸಾಮದಿಂದ ಭೂಮಿಯನ್ನು ಕೊಡಬೇಕು ಹೇಳ್ತಾ ಆಮೇಲೆ ಕೌರವ ಅದನ್ನು ಲೇವಡಿ ಮಾಡುವಂಥ ಒಂದು ಸಂದರ್ಭ ಉಂಟು. ಅಹಹ ಕೇಳಿದೆಯ ಕಾರಣ ಅಲ್ವಾ, ಅದರಲ್ಲಿ ಕೌರವ ಹೇಗೆ ಮಾತಾಡ್ತಾನೆ ಎನ್ನುವುದನ್ನು ನಾವೀಗ ಗಮನಿಸುವ. ಸಹವಾಸವೇನು ನನಗೆ ನಮ್ಮೊಳಲು ಹರೈ ಸಂಧಾನಗೆ ಸಂಧಿಗ ಪ್ರಕ್ರಿಯೆಯನ್ನು ಮಾಡುವುದಕ್ಕೋಸ್ಕರ ಇದೊಂದು ಉಪಕ್ರಮ ಕೃಷ್ಣನದ್ದು. ಮೊದಲಿಗೆ ಗ್ರಾಮ ಎಲ್ಲ ಕೇಳೋದು ಮತ್ತೆ ಅದು ನಂತರದ ಭಾಗದಲ್ಲಿ ಬರ್ತದೆ. ಸಂಧಿಗೆ ಕೃಷ್ಣ ಕಳುಹಿಸಿದ್ದಾನೆ ಎನ್ನುವುದನ್ನೇ ಅವನು ಬಹಳ ನಯವಾಗಿ ಬೆಣ್ಣೆಯಿಂದ ಕೂದಲೆಳೆದ ಹಾಗೆ ಬಹಳ ಒಳ್ಳೆಯ ಭಾಷೆಯಲ್ಲಿ ನೀತಿ ಹೇಳುವವನಂತೆ ಕೌರವನಿಗೆ ಹೇಳ್ತಾನೆ. ಅಲ್ಲಿ ಒಂದಿಷ್ಟು ಸಂವಾದಗಳೆಲ್ಲ ನಡೀತವೆ. ಈಗ ಮುನ್ನಿನಂತಿರುವುದಂದರೆ ಹೇಗೆ, ಇನ್ನಾದರವರು ಬಂದು ಮುನ್ನಿನಂತಿರ್ಪವೆಂದು ನಿಲ್ಲಿಗೆ ಸಂಧಿಗೆ ಕಳುಹಿರ್ಪರು ಅಂತೆಲ್ಲ ಹೇಳ್ತಾನೆ. ಆದರೆ ಮುನ್ನಿನಂತೆ ಅಂದರೆ ಹೇಗೆ, ಆದರ ಪಾಂಡುಸುತರು ಅಂದರೆ ಪಾಂಡುಸುತರಾದದ್ದು ಹೇಗೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಚರ್ಚೆಗಳಾಗ್ತದೆ. ಆ ಚರ್ಚೆಯೆಲ್ಲ ಆಗಿ ಸಂಧಿಗೆ ಕಳುಹಿಸಿದ್ದಾರೆ, ಭಾಷೆಯನ್ನೆಲ್ಲ ಮರೆತಿದ್ದಾರೆ, ನೀನು ಮಾಡಿದ ಅಪರಾಧವನ್ನೆಲ್ಲ ಮರೀತಾರೆ ಅಂತೆಲ್ಲ ಹೇಳುವಾಗ ಕೌರವನಿಗೆ ನಗು ಬರುವುದು, ಈ ಕೃಷ್ಣ ಬಂದದ್ದು ಮೋಸಕ್ಕೆ ಅಂತ. ಆಗ ಅದರಲ್ಲಿ ಒಂದು ಪದವನ್ನು ಕೊಡುವಾಗಲೇ ದೇವಿದಾಸ ಕವಿ ಅಹಹ ಕೇಳಿದೆಯ ಕರ್ಣ ಅಂತಲೇ ಕೊಟ್ಟಿದ್ದಾನೆ. ಅಹಹ ಕೇಳಿದೆಯ ಕರ್ಣ ಎನ್ನುವುದು, ಅಹಹ ಎನ್ನುವುದು ಒಂದು ನಗುವಿನ ಉದ್ಗಾರ. ಆ ನಗುವಿನ ಉದ್ಗಾರಕ್ಕೆ ಸರಿಯಾಗಿ ಪಾತ್ರಧಾರಿ ತಂದಿಡಬೇಕು ಪದವನ್ನು. ಒಂದು ಚಪ್ಪಾಳೆ ಹೊಡೆದು ಒಂದು ನಕ್ಕು ನಾವೆಲ್ಲ ಹಾಗೆ ತಂದಿಡಬೇಕು. ಆ ರೀತಿಯಲ್ಲಿ ಹೇಳಿದಾಗ ನೀವು ನಾನಿದು ನೆನಪಿಸುವುದಷ್ಟೇ, ಸಮಗ್ರವಾಗಿ ಇದನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಆ ಪದ ಅತ್ಯಂತ ಉತ್ಕೃಷ್ಟವಾಗ್ತದೆ. ಕಲಾವಿದನು ಕೂಡ ಬಹಳ ಸೊಗಸಾಗಿ ಅಲ್ಲಿ ತನ್ನನ್ನು ತಾನು ಪ್ರಸ್ತುತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಕೆಲವು ಸಂದರ್ಭಗಳು. ಇದಲ್ಲದೆ ಬಹುಶಃ ನನ್ನ ಸಮಯ ಇನ್ನು ಒಂದು 10-15 ನಿಮಿಷ ಇರ್ಬೋದು ಅಂತ ಭಾವಿಸ್ತೇನೆ. ಹೌದು 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 ಆಗ್ಬೋದು. ಹಾಂ ಹೌದು. ಇನ್ನೊಂದು ಪದ್ಯ ತಗೊಳ್ಳುವ, ಹಾಗಾದರೆ ಇನ್ನೊಂದು ಪದ್ಯದಲ್ಲಿ ಅದನ್ನು ತಗೊಳ್ಳುವ. ಸುಧನ್ವ ಕಾಳಗದ ಒಂದು ಸಂದರ್ಭ. ಸುಧನ್ವ ಕಾಳಗದಲ್ಲಿ ಕಾರಣವ ಕಲಿಯುವನ ಅಶ್ವಾದಿಗಳ ಅಂತ ಒಂದು ಉಂಟು, ಒಂದು ಪದ. ಅದು ಅರ್ಜುನನಿಗೆ ಯುದ್ಧಕ್ಕೆ ಹೊರಡಲಿಕ್ಕಿರುವಂಥ ಒಂದು ಸಂದರ್ಭ. ಅರ್ಜುನ ಹೊರಡ್ತಾನೆ. ಈಗಾಗಲೇ ನಡೆದಂತಹ ಯುದ್ಧದಲ್ಲಿ ನಮ್ಮವರೆಲ್ಲ ಸೋಲನ್ನು ಅನುಭವಿಸುತ್ತಾ ಇದ್ದಾರೆ. ವೃಷಕೇತು ಪ್ರದ್ಯುಮ್ನಾದಿಗಳೆಲ್ಲ ಧರಾಶಾಯಿಗಳಾಗಿದ್ದಾರೆ ಎನ್ನುವುದನ್ನು ಕಂಡಾಗ ಮನಸ್ಸಿನೊಳಗೆ ಅದೇನೋ ಒಂದು ಆತಂಕ. ಯೌವನಾಶ್ವನು ಹೊರಡ್ತೇನೆ ಎಂದಿದ್ದಾನೆ. ನಿಲ್ಲಿಯನ್ನಿದ್ದೇನೆ ನಾನು. ಭಕ್ತರು ಸೇರಿ ನಡೆಸುವಂತಹ ಕಾಳಗ ಎನ್ನುವುದು ಕೇವಲ ರಕ್ತಪಾತದ ಪರಿಣಾಮವನ್ನೇ ಕೊಡಬೇಕಾದದ್ದೇನೂ ಇಲ್ಲ. ಹಾಗಾದರೆ ಇವರ ಮೇಲೆ ನಡೆಸಬೇಕಾದಂತಹ ಚಿಕಿತ್ಸಕ ದೃಷ್ಟಿಯ ಕಾರ್ಯ ಏನು ಎನ್ನುವುದನ್ನೊಬ್ಬ ಹಿರಿಯನಾಗಿ ನಾನು ಯೋಚನೆ ಮಾಡಬೇಕಾಗಿದೆ. ಅರ್ಜುನ ಏನು ಎನ್ನುವುದನ್ನು ಇವನು ತಿಳಿಯದ ಬಾಲಕನೇ. ಒಂದು ವೇಳೆ ತಿಳಿಯಲಿಲ್ಲ ಅಂತಾದರೆ ಅವನಿಗೆ ತಿಳಿಸುವ ಕೆಲಸವನ್ನಾದರೂ ನಾನು ಮಾಡಬೇಕು. ಹೇಗೆ ಮಾಡಲಿ?
ಅರ್ಜುನ ಹೇಗೆ ಯುದ್ಧಕ್ಕೆ ಬರ್ತಾನೆ ಎನ್ನುವುದರ ಕುರಿತಾಗಿ ನಮ್ಮವರು ನೋಡೋ ಒಂದು 4 ವಾಕ್ಯ ಹೇಳಿ. ಅರ್ಜುನ ಹೇಗೆ ಬರ್ತಾನೆ ಅಂತ ಹೇಳಿ, ಅರ್ಜುನನ ಸಡಗರ ಏನು ಎನ್ನುವುದನ್ನು ಹೇಳಿ. ಸಡಗರ ಏನು ಅರ್ಜುನನದು ನೋಡಿ ನೋಡಿ ನೋಡಿ. ಆಮೇಲೆ ಮತ್ತೆ ಅವನ ಒಂದು ಕೆಲವು ಯುದ್ಧಗಳಲ್ಲೆಲ್ಲ ಜಯ ಪಡೆದದನ್ನೆಲ್ಲ ಹೇಳ್ತಾರೆ. ಅರ್ಥದಲ್ಲಿ ಆದರೆ ಪೂರ್ತಿ ಹೇಳಲಿಕ್ಕುಂಟು ಅದನ್ನು. ಅರ್ಜುನನ ತೋಟಿ ಏನು ಅಂತ ತೋಡಿ ಹೇಳಲಿಕ್ಕುಂಟು. ಆಗ್ಬೋದು ಹೇಳಿ ಕೂತುಕೊಂಡೆ ಹೇಳಿ. ಅಂಬೆಗೆ ಅಂಬಾಲಿಗೆಯನ್ನು ವಿಷ್ಣು ಮಾತಾಡಿಸುವಂತಹ ಸನ್ನಿವೇಶ. ಪರಶುರಾಮನಿಗೆ ಸಾಧಾರಣ 35 ವರ್ಷಕ್ಕೆ ಮೊದಲು ಜಾಸ್ತಿ ಕದ್ದು ಅವರ ಭೀಷ್ಮನನ್ನೇ ನೋಡಲಿಕ್ಕೆ 2 ಆಟಗಳನ್ನು ಹೋಗಿತ್ತು. ಗುರುಗಳಲ್ಲಿ ಹೋಗಿ ಗುಡ್ಡಟ್ಟೆಯಲ್ಲಿ ಭೀಷ್ಮನ ದಾಟಿ ಹೇಗೆ ಹೋಗ್ತದೆ. ಶಶಿ ಪರಂಪರೆಯೊಳು ರಾಜ್ಯವಾಡಿ ಗುರುಗಳೇರಿದ ಆ ಪಟ್ಟವನ್ನು ಚಿತ್ರಿಸ್ತಾನೆ. ಯಾರ್ಯಾರು ಏರಿದ್ದಾರೆ ಇದಕ್ಕೆ ಮೊದಲು, ಈಗ ಯಾರು ಈ ಪಟ್ಟದಲ್ಲಿದ್ದಾರೆ ಎಂಬಲ್ಲಿ ಅಷ್ಟು ನಿಧಾನವಾಗಿಯೂ ಹೇಳುತ್ತಿದ್ದು ಭಾಗವತನ ಅನಿಸಿಕೆಗೆ ಇಲ್ಲಿ ಒಂದು 2-3 ಪದದ ನಾಟಿಗೆ ಬಂದು ಮತ್ತೆ ಬರೋದು. 7 ಭೀಷ್ಮಾಚಾರ್ಯ ಭಿನ್ನಪವ ಹೌದು. ದೊಡ್ಡ ವೇದಿಕೆಯಲ್ಲಿ ಭಾಗವಹಿಸುವ ಹೇಳೋಣ. ಅಲ್ಲಿ ಚಿತ್ರಣ ಹೇಗೆ ಸನ್ನಿವೇಶ ಎಲ್ಲ ಭಾಗವತನಿಗೂ ಅರ್ಥಧಾರಿಗೂ ಹೊಂದಿಕೊಂಡು, ಸಭೆಗೂ ಹೊಂದಿಕೊಂಡು, ಸಮಯಕ್ಕೂ ಹೊಂದಿಕೊಂಡು ಕೆಲವು ಸರಿ ಅದು ಕೌರವ ಕೃಷ್ಣನ ಸಂವಾದವಾಗಿ 1 ಗಂಟೆ ಇತ್ತೀಚೆಗೆ ನಾವು ಮುಗಿಸಿದೆ. 1 ಗಂಟೆ ಇಲ್ಲದ್ರೆ 2.5 ಗಂಟೆ ಹೌದು. ನೋಡಿ, ಇನ್ನೊಂದು ಕೆಲವು ಸಂದರ್ಭಗಳು ಸ್ತುತಿ ಎಲ್ಲ ಮಾಡುವ ಸಂದರ್ಭ ಅಥವಾ ವರ್ಣನೆ ಮಾಡುವ ಸಂದರ್ಭ, 2 ಸಂದರ್ಭವನ್ನು ನಾವು ನೋಡುವ. ಒಂದನೇದು ನಾವು ಈಗ ಪದ್ಯ ಹೇಳಿದವರು ಭವ್ಯ ಆದದ್ದರಿಂದ ಇನ್ನೊಂದು ಪದ್ಯವನ್ನು ಇವರಿಗೆ ಕೊಡುವ. ಈಗ ನೀವು ನೆನಪಿಸಿದ್ರಿ ಭೀಷ್ಮ ಪರಶುರಾಮನ ಸಂದರ್ಭ, ಅದೊಂದು ವರ್ಣನೆಯ ಭಾಗ ಇದೆ ಅದರಲ್ಲಿ. ಅಲ್ಲಿ ಭೀಷ್ಮ ಹೋಗಿ ಹೇಗೆ ಪರಶುರಾಮರನ್ನು ಉಪಚರಿಸಿದ ಅಂತ ಅರ್ಥ ಹೇಳಿಯೇ ಮುಂದೆ ತಗೊಂಡೋದು ಹೇಳು ಅಲ್ವಾ. ಪರಿಸ್ಥಿತಿ ಇಲ್ಲಿವರೆಗೂ ಬರ್ತದೆ ಅಂತ ನಾನು ಎಣಿಸಿರಲಿಲ್ಲ. ಗುರುಗಳೇ ಬಂದ್ರಲ್ವ. ನನ್ನ ಸಹಪಾಠಿಯಾದ ಅಕೃತವರ್ಣನನ್ನೇ ನನ್ನ ಬಳಿ ಕಳಿಸಿದರು. ಏನು ಹೇಳಿದರು ಗುರುಗಳು? ನನ್ನ ಶಿಷ್ಯನಾದಂತಹ ಭೀಷ್ಮ ಬಾಸಿಂಗವನ್ನು ಕಟ್ಟಿ ಬರಬೇಕು, ಅಂಬೆಯನ್ನು ವರಿಸುವುದಕ್ಕಾಗಿ ಇಂಥ ಇಂಗಿತ ಇಲ್ಲ, ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಂತಾದರೆ ಧರ್ಮಧಾರಿಯಾಗಿ ಬರಬೇಕು ಅಂತ ಹೇಳಿ ಕಳುಹಿಸಿದ್ರು. ನಮ್ಮ ಅಮ್ಮನಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಎನ್ನುವ ಆಸೆ ಸತ್ಯವತಿ ದೇವಿಯವರಿಗೆ. ಈ ಪ್ರಕರಣ ಇಷ್ಟು ದೂರ ಬರ್ತದೆ ಅಂತ ಎಣಿಸಿರಲಿಲ್ಲ. ಆದ್ದರಿಂದ ಅವರ ಪಾದದಲ್ಲಿ ಎಲ್ಲವನ್ನೂ ನಿವೇದಿಸಿಕೊಂಡು ಅವರ ಅಂಗ್ರಿಗಳಿಗೆ ನಮಿಸಿ ಕುರುಕ್ಷೇತ್ರದ ಕಡೆಗಾಗಿ ಸಾಗ್ತೇನೆ. ಓ ಓ ಓ ನಾನು ಒಬ್ಬನೇ ಹೋಗುವುದಲ್ಲ, ನನ್ನ ಜೊತೆಗೆ ಉಪಚಾರಕ್ಕೆ ಬೇಕಾಗಿ ಮಂಗಲ ದ್ರವ್ಯಗಳನ್ನು ಹಿಡಿದಂತಹ ನಾರಿಯರು, ವೇದಘೋಷ ಜಯಘೋಷಗಳೊಂದಿಗೆ ನಮ್ಮ ಪುರೋಹಿತ ವರ್ಗದವರು ಮತ್ತು ಪುರಜನರು ಗುರುಗಳನ್ನು ಉಪಚರಿಸುವುದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡು ಒಂದಷ್ಟು ದೂರದಿಂದಲೇ ರಥದಿಂದ ಇಳಿದು ಕಾಲ್ನಡಿಗೆಯಲ್ಲಿ ಅವರ ಮಧ್ಯೆ ಹೋಗ್ತೇನೆ. ಯಜ್ಞೇಶ್ವರನ ಪ್ರಭಯನಿ ವರಜಟಾ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ವರಜಟಾ ಮಂಡಲದಿ ಶೋಭಿಪ
ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳನಿಟ್ಟು ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳನಿಟ್ಟು ವರರತುನಮಯ ಪೀಠವೀಯುತ ವರರತುನಮಯ ಪೀಠವೀಯುತ ಕರವಿಡಿದು ಇರಿಸಿ ದೈನ್ಯದೇ ಕರವಿಡಿದು ಇರಿಸಿ ದೈನ್ಯದೇ ಶಿರವ ಬಾಗುತ್ತ ಗುರು ನಮೋ ಎಂದೆನು ತಂದಿರನು ಗುರು ನಮೋ ಎಂದೆನು ತಂದಿರನು ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿತ ಭಾರ್ಗವೇಶ್ವರನ ಪರಿಕಿಸುತ್ತ ಅಭಿನಮಿಸಿ ಭೀಷ್ಮನು ಗುರು ನಮೋ ಗುರು ನಮೋ ಎಂದೆನು ತನ್ನುದಿರನು ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ 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 ಪದ್ಯದಲ್ಲಿ ತುಂಬ ಸೇರ್ಬೋದಿತ್ತು. ಅವರ ಸುಶ್ರಾವ್ಯವಾದ ಕಂಠದ ಎದುರು ನನ್ನದು ಕರ್ಕಶ ಬೇಡ ಅಂತ ಹೆಚ್ಚು ಸೇರಲಿಲ್ಲ. ಇಲ್ಲದಿದ್ದರೆ ಭಾಗವತರ ನಡುವೆ ಸೇರುವ ಒಂದು ಚಪಲ ಉಂಟು ನನ್ನ ಹತ್ರ, ಇರಲಿಲ್ಲ ಅಲ್ಲ, ಅತಿ ಆಗದಿರಲಿ ಅಂತ ಅಷ್ಟೇ. ಆಮೇಲೆ ಇನ್ನೊಂದು ನೋಡಿ, ನೀವು ಗಮನಿಸಿ, ಅದರಲ್ಲೊಂದು ಗುರು ಬ್ರಹ್ಮ ಗುರು ವಿಷ್ಣು ಒಂದು ಶ್ಲೋಕ ಸೇರಿಸಿದ್ರು ಅವರು. ಅದು ಭಾಗವತರುಗಳ ಕೆಲವು ಕಡೆ ಸೇರಿಸ್ತಾರೆ ಇಂಥದ್ದನ್ನು. ಅದು ಪದ್ಯದಲ್ಲಿಲ್ಲ, ಅದು ಯಾರೋ ಅರ್ಥಧಾರಿಗಳು ಒಂದು ಕಾಲದಲ್ಲಿ ಸೇರಿಸಿದರು. ಅರ್ಥಧಾರಿಗಳು ಸೇರಿಸಿದ್ದನ್ನು ಆಮೇಲೆ ಭಾಗವತರು ಸೇರಿಸಿದರು. ಅಲ್ಲಿಗೆ ಅದು ಹೊಂದಾಣಿಕೆ ಇಲ್ಲ ಅಂತ ಇಲ್ಲ, ಯಾಕಂದರೆ ಸೇರಿಸಬಹುದು. ಈಗ ದೇವಿ ಮಹಾತ್ಮೆ ಆಡುವಾಗ ಸರ್ವಮಂಗಲ ಮಾಂಗಲ್ಯ ಅಂತ ಪದ್ಯದೊಟ್ಟಿಗೆ ರಕ್ತಬೀಜನಿಗೊಂದು ಸೇರಿಸಿ ಕೊಡ್ತಾರೆ. ತಪ್ಪೋ ಅಂತ ಕೇಳಲಿಕ್ಕಿಲ್ಲ, ಯಾಕಂದರೆ ಆ ಒಂದು ಸಂದರ್ಭಕ್ಕದು ರಂಜನೆಯನ್ನು ಕೊಡ್ತದೆ, ಮತ್ತೊಂದು ಆವರಣ ನಿರ್ಮಾಣ ಮಾಡ್ತದೆ, ಅದು ಮುಖ್ಯ. ಅದು ಇಬ್ಬರೂ ಸೇರಿ ಮಾಡಬೇಕಾದದ್ದು, ಪಾತ್ರಧಾರಿಯು ಹಿಮ್ಮೇಳದವರು. ಆಮೇಲೆ ಮತ್ತೆ ನಾನು ಅಲ್ಲಿ ಒಂದು ಸನ್ನೆ ಮಾಡಿದೆ. ಈ ಆಟಗಳಲ್ಲೆಲ್ಲ ಮಾಡ್ತಾರೆ ಅದನ್ನು, ಯಾವುದಂದರೆ ಪರಶುರಾಮರನ್ನು ಕರಬಿಡಿದು ಒಂದು ಸಿಂಹಾಸನ ತಂದಿರ್ತಾನೆ ಅವ, ಸಿಂಹಾಸನ ಅಥವಾ ಒಂದು ಆಸನದಲ್ಲಿ ಕುಳ್ಳಿರಿಸಿದ ಅಂತ. ಅದಕ್ಕೊಂದು ಅರ್ಧ ಸುತ್ತು ಬರಬೇಕು ನೋಡಿ, ಅದಕ್ಕೊಂದು ಸಣ್ಣ ನುಡಿತ ಕೊಡ್ಲಿಕ್ಕೆ ಉಂಟು ಅಂತ. ಅದು ಕೊಟ್ಟಾಗ ಅಲ್ಲಿ ಕೂತವರಿಗೆ ಗೊತ್ತಾಗ್ತದೆ, ತಾಳಮದ್ದಳೆ ಆದರೂ ಗೊತ್ತಾಗ್ತದೆ, ಆಟದಲ್ಲಿ ಆದರೂ ಕಾಣ್ತದೆ. ಕಂಡರೂ ಸಾಲದು, ಯಾವುದೇ ಒಂದು ನಡೆಯಾಗಿದ್ರೂ ಕೂಡ ಅದಕ್ಕೊಂದು ನುಡಿಬೇಕು. ಮದ್ದಳೆ ಚೆಂಡೆಗಳ ಒಂದು ಸಣ್ಣ ನುಡಿತ ಬೇಕು, ಅಥವಾ ಜಾಗಟೆಯಲ್ಲಿ ಒಂದು ಸಣ್ಣ ಸಂಕೇತ ಬೇಕು. ಅಲ್ಲಿ ಹೀಗೆ ನಡೆದು ಬರ್ತಾ ಇದ್ದಾರೆ, ಅಥವಾ ಇವನು ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾನೆ ಅಂತ. ಕುಳ್ಳಿರಿಸಿ ಎನ್ನುವಾಗ ಜಾಗಟೆಯಲ್ಲಿ ಒಂದು ಗಟ್ಟಿ ಪೆಟ್ಟು ಕೊಟ್ಟರು. ಅದು ಯಾಕೆಂದ್ರೆ ಹತ್ತಿ ಕೂತ್ಕೊಳ್ಬೇಕಲ್ಲ, ಅದಕ್ಕೆ ಬೇಕಾಗಿ ಭಾಗವತರು. ಅದು ಕ್ರಮ ಅಂತ, ಅದು ಹೊಂದಾಣಿಕೆ ನೋಡಿ. ಹಾಗೇನಾಗ್ತದೆ ಅಂದರೆ ಅದು ನಾವು ನೋಡದಿದ್ದರೂ ಕೇಳಿಯೇ ನಮಗೊಂದು ದೃಶ್ಯವನ್ನು ಕಲ್ಪಿಸಿಕೊಳ್ಳಿಕ್ಕೆ ಬರ್ತದೆ. ಅದೀಗ ಆಟದಲ್ಲಿ ಹೆಚ್ಚೆಚ್ಚು ಕೂಟವನ್ನು ನೋಡಿದವರಿಗೆ ಯಾವ ನುಡಿತ ಕೇಳುವಾಗ ಇನ್ನೇನಾಗ್ತದೆ ಅಂತ ಗೊತ್ತಾಗ್ತದೆ. ಒಬ್ಬನ ಅರ್ಥ ಹೆಚ್ಚಾಗುತ್ತಿದ್ರೆ ಇವರಿಗೆ ಜಾಗಟ ಬಡಿಯದಿದ್ರೆ ಸಾಕು. ಆಮೇಲೆ ಇನ್ನೊಂದು ಸಂದರ್ಭ, ಅದು ಇಂಥದ್ದೇ ಒಂದು ಪದ್ಯ, ಒಂದು ಹೇಳಿಬಿಡುವಲ್ಲ, ಒಂದು 2-3 ನಿಮಿಷ.
ಈ ಸುಭದ್ರಾ ಕಲ್ಯಾಣ ಅದರಲ್ಲಿ ಶರಸೇತು ಬಂಧನದ ಭಾಗದಲ್ಲಿ ಜಯ ಜಯ ಜಗನ್ನಾಥ ಅಲ್ವಾ ಒಂದು ಪದ್ಯ, ಅದು ಸ್ತುತಿಗಿರುವಂಥದ್ದು. ಹನುಮಂತ ದೇವರನ್ನು ರಾಮದೇವರನ್ನು ಸ್ತುತಿ ಮಾಡುವಂಥ ಒಂದು ಸಂದರ್ಭ, ಅದನ್ನೊಂದು ನಾವು ಕೇಳುವ. ಜಯ ಜಗನ್ನಾಥ ಪ್ರಭು ಶ್ರೀರಾಮಚಂದ್ರ जानकी सप्रीता ಸ್ವಾಮಿ ಜಯ 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 जय रघुकुलाध्यक्ष राक्षस कुल विपक्ष जय जय सुराधीश सूर्य शतसङ्काश जय घनश्याम जय घनश्याम राम राम जय जय दया सारथी नकुल उद्धार जय विनिर्जित पाप विधृत मार्गण जाप ಜಯ 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 जय विनिर्जित पाप विधृत मार्गण जाप जय जय चिराभास चिन्मय चिराकाश ರಾಮ ರಾಮ जय तिन्दनाधन जय जय ಜಯ 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 ಶ್ರೀರಾಮಚಂದ್ರ. ಮತ್ತದರ ಅರ್ಥ ಹೋಗ್ತದೆ ಹಾಗೆ. ಅಂದರೆ ಭಕ್ತಿ ಭಾವ ಮತ್ತು ಅವನಿಗೆ ಆ ಸಂದರ್ಭದಲ್ಲಿ ಕರುಣರಸ ಬಹಳ ಮುಖ್ಯವಾಗಿ ಆ ಭಾಗಕ್ಕೆ ಬೇಕಾಗುವಂಥದ್ದು. ನಿಬಂಧನೆ ಅಥವಾ ಷರತ್ತದ ಪ್ರಕಾರ ಅವನಿಗೆ ಶರಸೇತುವನ್ನು ಮುರಿಲಿಕ್ಕಾಗಲಿಲ್ಲ. ಆದ್ದರಿಂದ ತಾನು ರಾಮನ ಬಂಟನಾಗಿ ಸೋತೇನೆ ಎಂಬ ಒಂದು ಆತಂಕ ಹುಟ್ಟಿತವನಿಗೆ. ರಾಮನ ಅನುಗ್ರಹ ತನಗೆ ಇಲ್ಲದೇ ಹೋಯ್ತೆ, ರಾಮನಿಲ್ಲದಿದ್ದರೆ ತನ್ನ ರಾಮದಾಸತ್ವ ತನ್ನ ವ್ಯಕ್ತಿತ್ವಕ್ಕೆ ಅರ್ಥ ಇಲ್ಲ ಅಂತ ಹತಾಶೆಗೊಳಗಾದ ಒಂದು ಸಂದರ್ಭ ಅದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಸಾಹಿತ್ಯ ಇದೆ ಅದರಲ್ಲಿ. ಹಾಗಂತ ಇಡೀ ಸಾಹಿತ್ಯವನ್ನು ಹೇಳುವುದರ ಬದಲು ಅಲ್ಲಲ್ಲಿ ಸ್ವಲ್ಪ ಗದ್ಗದ ಕಂಠದಿಂದ ಪಾತ್ರಧಾರಿ ಹೇಳಿದಾಗ ಕರುಣರಸದ ಪೋಷಣೆ ಆಗ್ತದೆ, ಭಾಗವತರಿಗೆ ಅನುಕೂಲ ಆಗ್ತದೆ ಅದೇ ಭಾವನೆಯಲ್ಲಿ ಹೇಳಲಿಕ್ಕೆ. ಇಷ್ಟು ನಾನು ಕೊಡಬಹುದಾದ ಒಂದು ಸೂಚನೆ ಅಷ್ಟೇ. ಆಮೇಲೆ ಇನ್ನು ಕೆಲವು ಅಂಶಗಳನ್ನು ಹೇಳ್ತೇನೆ, ಪದ್ಯಕ್ಕಿಂತಲೂ ಭಾಳ ಮುಖ್ಯ ಅಂತ ನನಗೆ ಕಾಣ್ತದೆ. ಕೆಲವು ವಿಶಿಷ್ಟ ಸಂದರ್ಭಗಳು ಉಂಟು ಆಟದಲ್ಲಿ ನಾವು ನೋಡುವಂಥದ್ದು. ಒಂದು ಈಗ ನೋಡಿ, ಉದಾಹರಣೆಗೆ ಬೇಟೆ ಅಂತ ಇಟ್ಕೊಳ್ಳುವ. ಬೇಟೆಯ ಸಂದರ್ಭದಲ್ಲಿ ಅರ್ಥಕ್ಕೆ ಹೆಚ್ಚು ಮಹತ್ವ ಇಲ್ಲ. ಹಾಗಂತ ಹಿಮ್ಮೇಳದ ನುಡಿತಗಳಿಗೆ ಬಹಳ ಮಹತ್ವ ಉಂಟು. ಅಲ್ಲಿ 3 ಮುಕ್ತಾಯದ ಪದ್ಯ ಉಂಟು, ಆಮೇಲೆ ಬೆನ್ನಿಗೆ 2 ಏರು ಪದ್ಯ ಆದರೂ ಕನಿಷ್ಠ ಉಂಟು. ಅಷ್ಟೆಲ್ಲ ಇರುವಾಗ ಅದರ ವೇಗ ಹೇಗಿರಬೇಕು ಎನ್ನುವುದನ್ನು ಹಿಮ್ಮೇಳದವರು ಮತ್ತು ಕುಣಿಯುವುದರ ಮೂಲಕವಾಗಿ ಮುಮ್ಮೇಳದವರು ಅದನ್ನು ತೋರಿಸಿಕೊಡಬೇಕು. ಅದಲ್ಲದಿದ್ದರೆ ಅದಷ್ಟು ರಂಗದಲ್ಲಿ ರಂಜನೆ ಕೊಡುವುದಿಲ್ಲ. ಅದು ಎಷ್ಟು ವಯಸ್ಸಾದ ಕಲಾವಿದರಾದರೂ ಕೂಡ ಆ ಬೇಟೆಯ ಒಂದು ಕುಣಿತಕ್ಕಾಗುವಾಗ 3 ಮುಕ್ತಾಯದೆಲ್ಲ ಕುಣಿದು ಏರು ಪದ್ಯಕ್ಕೆ ಕುಣಿದು ಆಮೇಲೆ ಮತ್ತೆ ಆ ಏಕತಾಳದ ಒಂದು ನುಡಿತ ಉಂಟು, ಅದಕ್ಕೆ ಸರಿಯಾಗಿ ಮೂಲೆಗೆಲ್ಲ ಹೋಗಿ ಪ್ರಾಣಿಗಳ ವಧೆಯನ್ನೆಲ್ಲ ಮಾಡಿ ಆಮೇಲೆ ಒಮ್ಮೆ ಒಳಗೆ ಹೋಗಿ ಮತ್ತೆ ಪುನಃ ಇದು ಹೊರಗೆ ಹೋಗಿ ಮತ್ತೆ ಪುನಃ ಒಳಗೆ ರಂಗಕ್ಕೆ ಬರ್ತಾರೆ. ಇದಿಷ್ಟು ಸನ್ನಿವೇಶ ಇದು ಪಾತ್ರಧಾರಿಗಳು ಮತ್ತು ಹಿಮ್ಮೇಳದ ಸಾಂಗತ್ಯದಿಂದ ಮಾತ್ರ ಚೆಂದ ಬರುವುದದು, ಅಲ್ಲದಿದ್ದರೆ ಅದು ರಂಗದಲ್ಲಿ ಆಕರ್ಷಕವಾಗಿ ಇರುವುದಿಲ್ಲ. ಇನ್ನೊಂದು ಸಂದರ್ಭ ಈ ವನವಿಹಾರ ಅಥವಾ ಜಲಕೇಳಿ ಇತ್ಯಾದಿಗಳು, ಅಲ್ಲಿ ಸ್ವಲ್ಪ ಸುದೀರ್ಘವಾದ ಸಾಹಿತ್ಯದ ಸೊಲ್ಲುಗಳು ಬರ್ತವೆ. ಆಮೇಲೆ ಒಳ್ಳೆಯ ಕುಣಿತದ ನುಡಿತಗಳಿರ್ತವೆ. ಕುಣಿತಗಳು ಮತ್ತು ಸ್ವಲ್ಪ ಅಭಿನಯವು ಕೂಡ ಅಲ್ಲಿಗೆ ಬೇಕಾಗ್ತದೆ. ಅದು ಸ್ವಲ್ಪ ನಿಧಾನದಲ್ಲಿ ಹೋಗುವಂಥದ್ದು. ಈಗ ಚಂಡಮುಂಡರು
ಕದಂಬವನದಲ್ಲಿ ದೇವಿಯನ್ನು ನೋಡಿ ಅವಳನ್ನು ವರ್ಣಿಸುವುದು. ಅದಕ್ಕಿಂತ ಮೊದಲೇ ಶುರುವಾಗ್ತದೆ ಶೃಂಗಾರ ರಸಕ್ಕೆ ಸಂಬಂಧಪಟ್ಟ ಪದ್ಯಗಳೆಲ್ಲ. ಅವರು ಎತ್ತರದ ಬೆಟ್ಟದಲ್ಲಿ ಕೂತು ಗಂಧದ ಮೂಲಕವಾಗಿ, ತನುಗಂಧದ ಮೂಲಕವಾಗಿ ಆಕರ್ಷಿತರಾಗ್ತಾರೆ. ಆಮೇಲೆ ಒಂದು ನಾದ ಕೇಳ್ತದೆ, ಅವರಿಗೆ ವೀಣೆಯ ನಾದ ಕೇಳ್ತದೆ. ಇದನ್ನೆಲ್ಲ ಅವರು ಹೇಳಿದ ನಂತರ ಆಮೇಲೆ ಹುಡುಕುತ್ತಾ ಬರ್ತಾರೆ. ಅವರು ಹುಡುಕುತ್ತಾ ಬರುವಾಗ ಅವಳನ್ನು ಕಾಣ್ತಾರೆ, ಕಂಡು ವರ್ಣನೆಯನ್ನು ಮಾಡ್ತಾರೆ. ಇದಕ್ಕೆಲ್ಲ ಹಿಮ್ಮೇಳದವರು ವಿವಿಧ ವಿಧಾನಗಳಲ್ಲಿ ಅದಕ್ಕೆ ಪದ್ಯವನ್ನು ಕೊಟ್ಟು ಅವರನ್ನು ಕುಣಿಸಬೇಕು. ಆ ಕುಣಿಸಿದರೆ ಮಾತ್ರ ಆ ಭಾಗ ಚಂದವಾಗಿ ಬರ್ತದೆ. ಮತ್ತು ಅವರಿಗೆ ವರ್ಣನೆ ಮಾಡಲಿಕ್ಕೆ ಸ್ವಲ್ಪ ಪುನರಾವರ್ತಿಗಳು ಕೂಡ ಬೇಕು. ಪದ್ಯ ಸಾಹಿತ್ಯದಲ್ಲಿ ಅಲ್ಲಿರುವಷ್ಟೇ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಬಗೆಯಲ್ಲಿ ಅವರು ಅಭಿನಯ ಮಾಡುವಾಗ ಮತ್ತೆ ಮತ್ತೆ ಅದರ ಪುನರಾವರ್ತನೆಯನ್ನು ಮಾಡಬೇಕು. ಪುನರಾವರ್ತನೆ ಅತಿ ಆಗಬಾರ್ದು. ಕೆಲವೊಮ್ಮೆ ಅತಿ ಆಗ್ತದೆ. ಈಗ ಒಂದು 5 ಸಲ 6 ಸಲ, ಈಗ ಊಟದಲ್ಲಿ ನಿಪುಣ ಎನ್ನುವುದನ್ನು ಒಬ್ಬರು ಕಲಾವಿದರು 5 ಸಲ ಬೇರೆ ಬೇರೆ ಬಗೆಯಲ್ಲಿ ಉಣ್ಣುವುದನ್ನೆಲ್ಲ ಹೇಳ್ತಿದ್ರು. ಅದು ಉಪ್ಪಿನಕಾಯಿ ನೆಕ್ಕುವುದರಿಂದ ತೊಡಗಿ ಪಾಯಸ ಊಟ ಮಾಡೋದು, ಮಜ್ಜಿಗೆ ಕುಡಿಯುವುದು ಎಲ್ಲವನ್ನು ತೋರಿಸ್ತಿದ್ರು. ಅಷ್ಟೂ ಸಲ ಬೇಕೋ ಅಂತ ಪ್ರಶ್ನೆ ಬರ್ಬೋದು. ಆದರೆ ರಂಗದಲ್ಲಿ ಅದು ತುಂಬ ಆಭಾಸ ಆಗದ ಹಾಗೆ ಮಾಡಬೇಕು. ರಂಗದಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕಾದ್ದು ಈ ಸಾಂಗತ್ಯದ ಬಹಳ ಮುಖ್ಯವಾದಂಥ ಒಂದು ಭಾಗ. ಆಮೇಲೆ ಇನ್ನೊಂದು ಕೆಲವು ಸನ್ನಿವೇಶಗಳುಂಟು. ಆಗ ನಾನು ಆರಂಭದಲ್ಲಿ ಹೇಳಿದೆ, ಭಾಗವತರು ಮತ್ತು ಪಾತ್ರಧಾರಿಯ ನಡುವೆ ಸಂವಾದ, ಸಣ್ಣ ಪುಟ್ಟ ಸಂವಾದ. ಆ ಸಂವಾದದಲ್ಲಿ ಹಲವು ವಿಧಾನಗಳಿವೆ. ಒಂದು, ಈಗ ಸ್ವಗತದಲ್ಲಿ ಒಬ್ಬ ಮಾತಾಡ್ತಾ ಇದ್ದಾನೆ ಅಂದರೆ ಅದು ಭಾಗವತನೊಂದಿಗೆ ಮಾತನಾಡುತ್ತಾ ಇದ್ದಾನೆ ಎನ್ನುವ ಒಂದು ಕಲ್ಪನೆ ಬರ್ತದೆ ಅಲ್ಲಿ ನಮಗೆ ನೋಡುವಾಗ. ಯಾಕೆಂದರೆ ಭಾಗವತ ಈ ಸ್ವಗತದಲ್ಲಿ ಮಾತನಾಡುವ ಪಾತ್ರಧಾರಿಗೆ ಹೂಂಗುಟ್ಟಬೇಕು ಅಂತ ಒಂದು ಕ್ರಮ ಉಂಟು. ಇದು ಸಾಂಗತ್ಯ. ಅವರಾಗ ವೀಳ್ಯದಲ್ಲಿ ತಿನ್ನೋದು ಅಥವಾ ಅವರಷ್ಟಾಗುವ ಜ್ಯೂಸ್ ಕುಡಿಯೋದು ಇಂಥದನ್ನು ಮಾಡಲಿಕ್ಕಿಲ್ಲ. ಅದೇ ಏನೋ ಬೇರೆ ಮಾಡಲಿಕ್ಕಿಲ್ಲ. ಬದಲಾಗಿ ಅವರು ಪಾತ್ರಧಾರಿಯ ಅರ್ಥಕ್ಕೆ ಆಹಾ, ಓಹೋ, ಹಾಗೋ, ಹೌದಾ, ಹಾಗೆ ಹೀಗೆಲ್ಲ ಹೇಳಬೇಕು. ಸಣ್ಣ ಸಣ್ಣ ಉದ್ಗಾರಗಳು ಬೇಕು. ಸ್ವಲ್ಪ ಇದನ್ನು ವಿಸ್ತರಿಸಿದರೆ, ಕೆಲವು ಪಾತ್ರಧಾರಿಗಳು ಮತ್ತು ಭಾಗವತರು ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದಾದ್ದು. ಶೇಣಿ ಗೋಪಾಲಕೃಷ್ಣ ಭಟ್ರವರು, ಅವರು ಮತ್ತು ಅಗರಿಯವರು, ಅಥವಾ ಶೇಣಿ ಗೋಪಾಲಕೃಷ್ಣ ಭಟ್ರು ಮತ್ತು ಕಡತೋಕರು ಅವರೆಲ್ಲ ಸಂವಾದದಲ್ಲಿ ಸಹಜವಾಗಿ ಭಾಗವಹಿಸಿ ಹತ್ತಿರ ಕೂತು ಒಂದು ಮಾತಾಡಿದಾಗೆ ಕೇಳ್ತಿತ್ತದು ನಮಗೆ. ಅದರಲ್ಲಿಯೂ ಅಗರಿಯವರು ಮತ್ತು ಶೇಣಿಯವರದ ಬಪ್ಪ ಬಿಹಾರಿ ಮತ್ತು ಭಾಗವತರ ನಡುವಿನ ಒಂದು ಮಾತುಕತೆ ಅತ್ಯಂತ ಸೊಗಸಾಗಿ ಉಂಟು, ಬಹಳ ಸಹಜವಾಗಿ ಉಂಟು. ತುಂಬ ಪಾತ್ರ ಪೋಷಣೆಗೆ ಅನುಕೂಲವಾದ ಪ್ರಶ್ನೆಗಳನ್ನು ಅವರು ಕೇಳುವುದು ಅಥವಾ ಪಾತ್ರ ಪೋಷಣೆಗೆ ಅನುಕೂಲವಾದ ಪ್ರತಿಕ್ರಿಯೆಗಳನ್ನು ಅವರು ನೀಡುವುದು. ಕೆಲವೊಮ್ಮೆ ಅದರಲ್ಲಿ ಹಾಸ್ಯದ ಭಾಗ ಕೂಡ ಉಂಟು, ತುಂಬ ವೈಚಾರಿಕವಾಗಿ ಕೂಡ ಅದರಲ್ಲಿ ತರಲಿಕ್ಕೆ ಸಾಧ್ಯತೆಗಳು ಉಂಟು. ಅಂಥ ಪಾತ್ರಗಳು ತುಂಬ ಉಂಟು ಯಕ್ಷಗಾನದಲ್ಲಿ. ಸಾಮಾನ್ಯವಾಗಿ ಅದನ್ನು ಹಾಸ್ಯ ಪಾತ್ರಧಾರಿಗಳು ಹೆಚ್ಚು ಬಳಕೆ ಮಾಡಿಕೊಳ್ತಾರೆ. ಇನ್ನೊಂದು ಇಂಥದ್ದೇ ಸಂದರ್ಭ ಈ ಬಣ್ಣದ ಪಾತ್ರಗಳ ಜೊತೆಗೆ. ಅದರಲ್ಲಿ ಹೆಣ್ಣು ಬಣ್ಣ, ನಮ್ಮ ಯಕ್ಷಗಾನದಲ್ಲಿ ಬಹಳ ಪ್ರಸಿದ್ಧವಾದ ಅಜಮುಖಿ, ಶೂರ್ಪನಖಿ, ಪೂತನಿ ಮುಂತಾದಂಥ ಪಾತ್ರಗಳು ರಂಗಸ್ಥಳಕ್ಕೆ ಬಂದ ಮೇಲೆ ಭಾಗವತರೊಟ್ಟಿಗೆ ಒಂದು ಸಣ್ಣ ಚಕ್ಕಂದ ಆಡ್ಲಿಕ್ಕೆ ಉಂಟು. ಅವರು ಅದು ಚಕ್ಕಂದದ ಹಾಗೆ ಇರ್ತದೆ. ಅವರು ತಾನು ಯಾರು ಅಂತ ಗೊತ್ತಾಯ್ತು ಅಂತ ಕೇಳುವಾಗ ಅವರು ಗೊತ್ತಾಗಲಿಲ್ಲ ಅಂತ ಹೇಳುದು. ನನ್ನನ್ನು ಗೊತ್ತಾಗಲಿಲ್ಲ ನಿಮಗೆ ಅಂತ ಅವ್ರು ಕೇಳುದು. ಅಷ್ಟು ಹೊತ್ತು ಸ್ವಲ್ಪ ಹೊತ್ತು ನೋಡಲಿಕ್ಕಿಲ್ಲ, ಅವರು ಭಾಗವತರ ಮುಖ ನೋಡಲಿಕ್ಕಿಲ್ಲ, ರಂಗಸ್ಥಳದಲ್ಲಿ ಸಭಿಕರನ್ನು ಮಾತ್ರ ನೋಡಿಕೊಂಡು ಹೇಳುದು. ಆಮೇಲೆ ಹೆಸರು ನಿಮಗೆ ಲಂಕೆ ಗೊತ್ತುಂಟಾ ಅಂತ ಕೇಳುದು, ಲಂಕೆಯನ್ನು ಗೊತ್ತಿಲ್ಲದೆ ಅಂತ ಹೇಳುದು, ಅವರು ಭಾರಿ ಪರಿಚಯ ಇದ್ದವರಾಗಿ. ಆಮೇಲೆ ಲಂಕೆಯಲ್ಲಿ ರಾವಣ ಗೊತ್ತುಂಟೋ, ಏನು ರಾವಣನ ಬಗ್ಗೆ ಗೊತ್ತಿದ್ದೆ ಅಂತ ಹೇಳ್ತಾರೆ. ಅನಂತರ ರಾವಣನಿಗೆ ಒಬ್ಬಳು ತಂಗಿ ಇದ್ದಾಳೆ ಅಂತ ಗೊತ್ತುಂಟಾ ಅಂತ, ಗೊತ್ತಿದ್ದೆ ಅಂತ ಹೇಳಿದ್ರೆ ಅಬ್ಬಾ ಅವಳ ಸುದ್ದಿ ಬೇಡ ಅಂತ ಹೇಳ್ತಾರೆ. ಅಷ್ಟಾಗಿ ಇವಳಿಗೆ ಕೋಪ ಬರುವುದು ಶೂರ್ಪನಖಿಗೆ. ಅಂಥದ್ದೆಲ್ಲ ಸ್ವಲ್ಪ ಸಣ್ಣ ಮಟ್ಟಿನ ಒಂದು ಹುಸಿ ಮುನಸಿನ ಚಕ್ಕಂದ ಅಲ್ಲಿ ನಡೀತದೆ. ಅದು ಹಾಗೆ ಕೊನೆಗೆ ಅವಳು ತಿರುಗಿ ನೋಡುವ ಒಂದು ದೃಶ್ಯ ಉಂಟು. ಆಗ ಎಲ್ಲರೂ ಗೊಳ್ಳಂತ ನಗುವ ಹಾಗೆ ಆಗ್ತದೆ. ಓ ನೀವಾ ಅಂತ, ನೀವು ನಮ್ಮ ಆಸ್ಥಾನ ಕಲಾವಿದರಲ್ವಾ ಅಂತ ಹೇಳಿದ್ರು. ನೋಡಿ, ನೀವು ಅದು ಎಲ್ಲ ಆಟಗಳಲ್ಲಿ ಹಿಂದಿನಿಂದಲೂ ನಡೆದು ಬರ್ತಾ ಇತ್ತು. ಪ್ರೇಕ್ಷಕರು ಇದನ್ನು ನಿರೀಕ್ಷೆ ಮಾಡ್ತಾರೆ, ಹೀಗೆ ಒಂದು ಸಂವಾದ ಆಗಬೇಕು ಅಂತ. ಹೆಸರನ್ನು ಹೇಳಿದರೆ ನಿಮ್ಮ ಮೂಗಿನಿಂದ ನಾನು ಬಿದ್ದಿದ್ದೇನಾ ಅಂತ ಕೇಳಲಿಕ್ಕೆಲ್ಲ ಉಂಟು. ಶೂರ್ಪನಖಿ ದೇವಿ, ಅಮ್ಮ, ಅಕ್ಕ, ಈ ಥರದ ಕೆಲವು ಸಂಭಾಷಣೆಗಳಿಗೂ ಕೂಡ ಭಾಗವತರು ಒಂದು ಸ್ವಲ್ಪ ಚುಚ್ಚಿ ಮಾತಾಡಲಿಕ್ಕೆಲ್ಲ ಉಂಟು. ಇಂಥದ್ದೆಲ್ಲ ಸಂವಾದಗಳು ರಂಗದಲ್ಲಿ ಬಹಳ
ಸರಿಯಾಗಿ ಅವರಿಬ್ಬರಿಗೆ ಹೊಂದಾಣಿಕೆ ಇದ್ದರೆ, ಕಲಾವಿದರಿಬ್ಬರಿಗೆ ಒಳ್ಳೆ ಹೊಂದಾಣಿಕೆ ಇದ್ದರೆ ಬಹಳ ಪರಿಣಾಮಕಾರಿಯಾಗಿ ಇದು ರಂಗದಲ್ಲಿ ರಂಜನೆಯನ್ನು ಕೊಡ್ತದೆ. ಇಂತಹ ಕೆಲವು ವಿಷಯಗಳುಂಟು. ಯಕ್ಷಗಾನ ಒಟ್ಟಾಗಿ ಹೊಂದಾಣಿಕೆಗೆ ಹೋಗ್ಬೇಕಲ್ಲದೆ ಸ್ವಾಮಿ. ಹೌದು, ಸಾಂಗತ್ಯ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಹೌದು, ಸಂಧಾನದಲ್ಲಿ ನಕ್ಷತ್ರದಲ್ಲಿ ಹೊರಡುತ್ತಾರೆ ಕೊಪ್ಪಳದಿಂದ. ಮೂರ್ತನಿಷ್ಠ. ಎಷ್ಟು ದೂರ ಉಂಟು ಕೊಪ್ಪಳದಿಂದ ಹಸ್ತಿನಾವತಿ. ಈ ರೇವತಿ ನಕ್ಷತ್ರದಲ್ಲಿ ಹೊರಡುತ್ತಾನೆ, ಅಶ್ವಿನಿ ನಕ್ಷತ್ರದಲ್ಲಿ ದುರವಿಡಿಯನ್ನು ಪಡೆಯುತ್ತಾನೆ, ಭರಣಿ ನಕ್ಷತ್ರದಲ್ಲಿ ಸೇನೆ ಗುರುಮಂಡಲಕ್ಕೆ ಬರಬೇಕು. ಆದರೆ ವಿರಾಟ ನಗರಕ್ಕೆ ಮತ್ತೆ ಮಾದ್ರಾದೇಶಕ್ಕೆ ಎಲ್ಲರೂ ಉತ್ತರಕ್ಕೆ ದೂರ ಅಂತರ ಇರ್ತದೆ. ದೃಪದನ ದೇಶ ಎಷ್ಟು ದೂರದಲ್ಲಿ ಇರ್ತದೆ. ಈ ಹಸ್ತಿನಾವತಿಯಲ್ಲಿ ಕುರುಕ್ಷೇತ್ರ ಇರಲಿ, ಇದನ್ನೆಲ್ಲ ಲೆಕ್ಕಾಚಾರ ಮಾಡಿದರೆ ಹೊಂದಾಣಿಕೆಯಲ್ಲಿ ಹೋಗ್ಬೇಕಲ್ಲದೆ ಹೊರತು ಅವರಿಗೆ ಆ ಕಾಲದಲ್ಲಿ ವಿಮಾನ ಉಂಟು. ಅಲಂಕಾರ ಶಾಸ್ತ್ರದಲ್ಲಿ ಇದಕ್ಕೆ ಚರ್ಚೆ ಮಾಡಲಿಕ್ಕಿಲ್ಲ ಅಂತ ಒಂದು ಒಪ್ಪಂದ ಉಂಟು. ಅದಕ್ಕೆ ಕಾಲೈಕ್ಯ ಅಂತ ಹೇಳುವುದು. ಕಾಲೈಕ್ಯ ಅಂತ ಹೇಳಿದರೆ, ನಾವು ಈಗ ಒಬ್ಬ ಹೇಳ್ತಾನೆ ಇಲ್ಲಿಂದ ಒಳಗೆ ಹೋದ, ಈಗ ಮಹಿಷಾಸುರ ಬ್ರಹ್ಮನ ಕುರಿತು ತಪಸ್ಸು ಮಾಡಲಿಕ್ಕೆ ಹೋದ ಅಂತ ಹೇಳ್ತಾರೆ, ಆಚೆಯಿಂದ ಬಂದೆ ತಪಸ್ಸು ಮಾಡಿ ಬಂದೆ ಅಂತ, ಈತ ಬೇಗ ಬೋಧವತ್ತಾನ ಅಂತ ಹೇಳಲಿಕ್ಕಿಲ್ಲ. ಅದಕ್ಕೆ ಕಾಲೈಕ್ಯ ಅಂತ ಹೆಸರು. ಅದನ್ನು ಅಲಂಕಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಆದ್ದರಿಂದ ಅದಕ್ಕೆಲ್ಲ ಮುಹೂರ್ತ ಈಗ ಹತ್ತಿರ ಉಂಟ ದೂರ ಉಂಟು ಅಂದ್ರೆ ನೋಡ್ಲಿಕ್ಕಿಲ್ಲ, ಒಪ್ಪಿಕೊಳ್ಬೇಕು. ಅಲ್ಲ ಸರಿ, ಹಾಗಂತ ಅವರು ತುಂಬ ದೂರದಲ್ಲಿ ಇರಲಿಲ್ಲ, ತುಂಬ ಹತ್ತಿರ ಅಲ್ಲಲ್ಲ, ತುಂಬ ಹತ್ತಿರದಲ್ಲಿದ್ದರು. 2 ದಿನದಲ್ಲಿ ಸಂಧಾನಕ್ಕೆ ಕೃಷ್ಣ ಬಂದಾಗಿದೆ ನೋಡಿ. 1 ದಿನ ಹೊರಟು, ಒಂದು ಕಡೆಯಲ್ಲಿ ತಂಗಿ, ಕುಶಸ್ಥಳದಲ್ಲಿ ತಂಗಿ, ಅನಂತರ ಮರುದಿವಸ ಹಸ್ತಿನಾವತಿಗೆ ಬಂದು, ತುಂಬ ದೂರ ಇಲ್ಲ. ಮತ್ತು ವಿರಾಟ ನಗರಿ ಹಸ್ತಿನಾವತಿಗೆ ತುಂಬ ದೂರ ಇರುವ ಊರು ಕೂಡ ಅಲ್ಲ ಭೌಗೋಳಿಕವಾಗಿ, ಅದು ಹತ್ತಿರವೇ. ಅಜ್ಞಾತವಾಸ ಬೇಡ, ಅದು ವಾದ ತುಂಬ ಮುಂದೆ ಹೋಗ್ತದೆ. ಹಾಗಾಗಿ ಅದು ದೊಡ್ಡ ಇದು ವಿಷಯ. ಅದನ್ನು ನಾವು ಕಾಲೈಕ್ಯ ಅಂತ ರಸದೃಷ್ಟಿಯಿಂದ ಮಾತ್ರ ನೋಡಬೇಕು. ಇಂಥದ್ದು. ಇನ್ನೊಂದು, ಅರ್ಥಧಾರಿಗಳ ಅರ್ಥ ಮತ್ತು ಕುಣಿತ ಇತ್ಯಾದಿಗಳನ್ನು ಹಿಮ್ಮೇಳದವರು ನಿಯಂತ್ರಿಸುವ ಬಗೆ. ನಿಯಂತ್ರಿಸುವ ಎನ್ನುವುದನ್ನು 2 ಅರ್ಥದಲ್ಲಿ ಹೇಳುವುದು. ಒಂದು, ದೀರ್ಘ ಆಗಿದ್ದರೆ ಹ್ರಸ್ವ ಮಾಡುವುದು, ಅಥವಾ ಇನ್ನು ಬೇಗ ಮುಗಿಸ್ತಾರೆ ಅಂತ ಕಂಡ್ರೆ ಸ್ವಲ್ಪ ತೆಕ್ಕೊಳ್ಳೋದು. ಅದನ್ನು ಆ ರಂಗಕ್ಕೆ ಅದು ಅಗತ್ಯ, ಆ ಹೊತ್ತಿಗೆ ಬೇಕು ಅಂತ ಇದ್ದರೆ ತೆಕ್ಕೊಳ್ಳುವಂಥ. ಅದು ಹೇಗೆ ಎನ್ನುವುದಕ್ಕೆ ಕೆಲವು ಉದಾಹರಣೆಗಳು. ಈಗ ಬಲಿಪರು ಅಥವಾ ಕುರಿಯ ಗಣಪತಿ ಶಾಸ್ತ್ರಿಗಳು, ಪದ್ಯಾಣ ಗಣಪಣ್ಣ, ಇವರೆಲ್ಲ ರಂಗಸ್ಥಳದಲ್ಲಿ ಪದ್ಯ ಹೇಳ್ತಾ ಇದ್ದರೆ ಪಾತ್ರಧಾರಿಯ ಉತ್ಸಾಹವನ್ನು ನೋಡಿ ಅವರನ್ನು ಕುಣಿಸ್ತಿದ್ರು. ಕಡತೋಕರು ಕೂಡ ಇದರಲ್ಲಿ ಬಹಳ ಹೆಸರಾಂತವರು. ಕಲಾವಿದರನ್ನು ನೋಡಿಕೊಂಡು ಅವರು ಪದ್ಯ ಕೊಟ್ಟು ಕುಣಿಸ್ತಾ ಇದ್ರು ಅಂತ. ಅಂದರೆ ಭಾಗವತರಿಗೆ ಒಬ್ಬ ಕಲಾವಿದನನ್ನು ರಂಗದಲ್ಲಿ ಕಸುಬು ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ಅನುಕೂಲ ಮಾಡಿಕೊಡುವಂಥ ಒಂದು ಹೊಂದಾಣಿಕೆ ನಮಗೆ ಕೆಲವೊಮ್ಮೆ ಕಾಣ್ತದೆ. ಈಚೆ ಕೆಳಗೆ ಕೂತವರಿಗೆ ಅದು ಆ ಪಾತ್ರ ಬಹಳ ರೈಸ್ತದೆ ಅಂತ, ಆ ಪಾತ್ರ ರಂಗಕ್ಕೆ ಬಂದ ಕೂಡಲೇ ರೈಸ್ತದೆ ಅಂತ. ರೈಸೋದು ಹೇಗೆ ಅಂದರೆ ಆ ಕಲಾವಿದನಿಂದ ಎಷ್ಟು ಕಸುಬು ಮಾಡಿಸಬಹುದು ಎನ್ನುವುದು ಭಾಗವತರಿಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ಅದು ರಂಗದಲ್ಲಿ ಒಳ್ಳೆಯ ರಂಜನೆಯನ್ನು ಕೊಡ್ತದೆ. ಈಗ ನೋಡಿ, ದಿಗಣ ವೀರರು ಇರ್ತಾರೆ, ತುಂಬ ಚೆನ್ನಾಗಿ ಕುಣಿಯುವ ಹುಡಿನಾಟ್ಯ ಅಂತ ಹೇಳ್ತಾರಲ್ಲ, ಆ ಹುಡಿನಾಟ್ಯವನ್ನು ಮಾಡುವಂಥ ಕಲಾವಿದರಿರ್ತಾರೆ. ಅವರಿಗೆ ಪದ್ಯವನ್ನು ಕೊಡುವಾಗ ಭಾಗವತರು ತುಂಬ ನಾಜೂಕಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಪದ್ಯಗಳು, ಈಗ ಕಿಸೆ ಪದ್ಯ ಅಂತ ನಾವು ಮೊನ್ನೆ ಬನಾರಿಯವರಲ್ಲಿ ಆ ವಿಷಯವನ್ನು ಮಾತಾಡಿದ್ವಿ. ಕಿಸೆ ಪದ್ಯ ಅಂದರೆ ಕಿಸೆಯಿಂದ ತೆಗೆದುಕೊಟ್ಟ ಹಾಗೆ ಅಂತ. ಅಂದರೆ ಆಶು ರಚನೆ, ತಕ್ಷಣದಲ್ಲಿ ರಚನೆ ಮಾಡುವುದು, ಪದ್ಯ ಹೇಳುವುದೇ. ಹಿರಿಯ ತಲೆಮಾರಿನ ಅನೇಕ ಭಾಗವತರುಗಳು ಸ್ಥಳದಲ್ಲೇ ಪದ್ಯವನ್ನು ರಚನೆ ಮಾಡಿ ಹೇಳ್ತಿದ್ರು. ಹಾಗೆ ಪದ್ಯ ಕೊಟ್ಟು ಅಲ್ಲಿ ಸಾಮಾನ್ಯ ಒಂದು ಕಲಾವಿದರನ್ನು ಹತ್ತಿರದಿಂದ ಸ್ವಲ್ಪ ಗಮನಿಸಿದರೆ ಗೊತ್ತಾಗ್ತದೆ. ಅವರು ಬರುವಾಗಲೇ ಕುಂಜ ರಡ್ಡ ಅಂತ ಹೀಗೆ ತೋರಿಸಿಕೊಂಡು ಬರ್ತಾರೆ ಕೆಲವರು. ಮತ್ತೆ ಕೆಲವರು ಚೆಂಡೆಯವರ ಹತ್ರ ನಿಂತು, ಅಲ್ಲೋ ಕುಮಾರಣ್ಣ ಹೀಗೆ ನಿಂತು ಆಂಡ ಅಂತ ಭಾಗವತರ ಹತ್ರ ಕೇಳ್ತಾರೆ. ನೀವು ಅದ್ರ ಗಮನಿಸಿರ್ಬೋದು, ಭಾಳ ಚೆಂದ ಇರ್ತದೆ ಅದು. ಆಟ ನೋಡೋ ಅಭಿರುಚಿ ಇರೋರಿಗೆ ಖುಷಿ ಆಗ್ತದೆ ಅದರಲ್ಲಿ. ಭಾಗವತರು ಆತಿಜಿ ಅಂತ ಸನ್ನೆ ಕೊಡ್ತಾರೆ, ನನೊಂದು ಪದ್ಯ ಉಂಟು ಅಂತ. ಕೆಲವೊಮ್ಮೆ ಅವರಲ್ಲಿ ಹೇಳದೆ ಒಂದು ಪದ್ಯ ಕೊಡ್ತಾರೆ. ಹಾಗೆ ಇವರೊಮ್ಮೆ ಭಾಗವತರ ಮುಖಾಲ ನೋಡ್ಲಿಕ್ಕೆ ಉಂಟು ಕಲಾವಿದರು ನೋಡಿ. ಅದು ನಮಗೆ ಇನ್ನಷ್ಟು ಉತ್ಸಾಹವನ್ನು ಕೊಡ್ತದೆ. ಈಗ ಯುದ್ಧದ ಭಾಗದಲ್ಲಿ ಒಳ್ಳೆ ಕುಣಿಯುವಂಥ 2 ಕಲಾವಿದರಿದ್ದರೆ ಒಂದೊಂದು ಪದ್ಯ ಹೆಚ್ಚಿಗೆ ಕೊಟ್ಟು ಆ ಸಂದರ್ಭದ ವೀರರಸದ ಉತ್ಕರ್ಷವನ್ನು ಮಾಡಲಿಕ್ಕೆ ಆಗ್ತದೆ ಹಿಮ್ಮೇಳದವರಿಗೆ. ಅದು ಕಲಾವಿದ ಮತ್ತು ಅಂದರೆ ಮುಮ್ಮೇಳದ ಕಲಾವಿದರು ಮತ್ತು ಹಿಮ್ಮೇಳದ ಕಲಾವಿದರೊಂದಿಗಿರುವ ಒಂದು ಸಂಬಂಧದಲ್ಲಿ ಇರುವಂಥದ್ದು. ಇನ್ನು ಕೆಲವು ಸಂದರ್ಭಗಳುಂಟು. ಅದು ಹೇಗೆ ಅಂದರೆ ಸಭೆಯವರು ಹತ್ರ ಮಾತ್ರ ಮಾತಾಡೋದು ಕಲಾವಿದ, ಎಂಥದ್ದು ಒಂದು ಹೇಳ್ತಾನೆ ಅಂತ ಇದ್ದರೆ ಆಗ ಭಾಗವತರ ನಡುವೆ ಮಾತನಾಡೋದು. ಭಾಗವತರ ನಡುವೆ ಅವನನ್ನು ಕರೆದು ಮಾತಾಡೋದು, ಅಥವಾ ಅವನಲ್ಲಿ ಏನೋ ಒಂದು ವಿಷಯ ಹೇಳೋದು, ಅವನಿಗೇನಾದರೂ ಒಂದು ಸೂಚನೆ ಕೊಡೋದು ಇತ್ಯಾದಿಗಳು. ಹಾಸ್ಯದ ಪಾತ್ರಗಳಿಗೆ ಇದು ಹೆಚ್ಚು ಅನುಕೂಲ ಆಗ್ತದೆ. ಆಮೇಲೆ ಒಂದು ಪಾತ್ರದೊಂದಿಗೆ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಅಪವಾರಿತ ಅಂತ ಈ ನಾಟಕದಲ್ಲೆಲ್ಲ ಉಂಟದು.
ಅವನನ್ನು ಹೀಗೆ ಬದಿಗಿಟ್ಟು ಈಚೆ ಕಡೆಯಿಂದ ಮಾತನಾಡಿದ ಹಾಗೆ, ಉಳಿದವರಿಗೆ ಹೇಳಿದ ಹಾಗೆ, ಆ ಸಂದರ್ಭದಲ್ಲಿಯೂ ಭಾಗವತರ ನಡುವೆ ಅವನನ್ನು ಮಾತಾಡಿಸಲಿಕ್ಕೆ ಆಗ್ತದೆ. ಹೀಗೆ ಭಾಗವತರು ಮತ್ತು ಪಾತ್ರಧಾರಿ, ಅಥವಾ ಚೆಂಡೆಮದ್ದಳೆಯವರು ಭಾಗವತರು ಮತ್ತು ಪಾತ್ರಧಾರಿ ಒಂದು ಬಗೆಯ ಉತ್ತಮ ಸೌಹಾರ್ದ ಭಾವದಿಂದ ಇದ್ದರೆ, ಅಥವಾ ನಾವೊಂದು ಮನೋಧರ್ಮ ಅಂತ ಒಂದು ಶಬ್ದ ಯಕ್ಷಗಾನದಲ್ಲಿ ಭಾಳ ಬಳಸ್ತೇವೆ. ಮನೋಧರ್ಮ ಅಂತ ಅಂದರೆ ಇಂಗಿತ ಅಂತ ಅರ್ಥ. ಆ ಇಂಗಿತವನ್ನು ಚೆನ್ನಾಗಿ ಅರಿತು ರಂಗದಲ್ಲಿ ಕಲಾ ಕೈಂಕರ್ಯವನ್ನು ಮಾಡಿದರೆ ಆಗ ಒಳ್ಳೆಯ ಸಾಂಗತ್ಯ ಇರ್ತದೆ. ಆಗ ಮಾತ್ರ ಯಕ್ಷಗಾನದ ರಂಗ ನಮಗೆ ರಂಜನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇನ್ನು ಹೆಚ್ಚು ಪದ್ಯಗಳನ್ನು ತೆಗೆದುಕೊಳ್ಳದೆ ಇವತ್ತಿನ ಈ ಸಮಯದ ಮಿತಿಯ ಒಳಗೆ ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಅವಕಾಶ ಆಯಿತು. ಮತ್ತು ಅದನ್ನು ತೀರ ಪ್ರಾತ್ಯಕ್ಷಿಕೆ ರೂಪದಲ್ಲಿ ಮಾಡಿ ತೋರಿಸಲಿಕ್ಕೆ ಬೇಕಾದಷ್ಟು ಅವಧಿ ಇಲ್ಲ, ಅವಕಾಶಗಳು ಕೂಡ ಕಡಿಮೆ ಇದೆ. ಬಹುಶಃ ಈ ಒಂದು ವಿಚಾರ ಇದನ್ನು ಬೇರೆ ಬೇರೆ ಕೋನಗಳಿಂದ ಮಾಡಿದವರಿದ್ದಾರೆ. ಆದರೆ ಇಷ್ಟೊಂದು ಸಂಕ್ಷಿಪ್ತವಾದ ಅವಧಿಯಲ್ಲಿ ಸಾಕಷ್ಟು ಚಿಂತನೆಗೆ ಹಚ್ಚುವಂತಹ ಒಂದು ಗೋಷ್ಠಿ ನಡೆದದ್ದು ಇದು ಬಹಳ ಅಪೂರ್ವ. ಇಂಥದ್ದು ನಡೆದದ್ದು ಭಾಳ ಕಡಿಮೆ. ಕಿರಿಕಾಡು ಮಾಸ್ಟರ್ ವಿಷ್ಣು ಭಟ್ಟರ ಒಂದು ಗರಡಿಯಲ್ಲಿ ಇದು ನಡೀತಾ ಇರೋದು ತುಂಬ ಅಭಿನಂದನಾರ್ಹವಾದ ಒಂದು ವಿಷಯವೇ. ಇದನ್ನು ಅವಕಾಶವಿದ್ದರೆ ದೇವರು ಒದಗಿಸಿದರೆ ಇನ್ನು ಮುಂದಿನ ಸಂದರ್ಭಗಳಲ್ಲಿ ಕಲಾವಿದರನ್ನು ಕೂಡ ಮುಂದೆ ಇಟ್ಟುಕೊಂಡು ಇದನ್ನು ಪ್ರಾತ್ಯಕ್ಷಿಕೆ ರೂಪದಲ್ಲಿ ಒಂದು ಇಡೀ ದಿನದ ಒಂದು ಕಮ್ಮಟವನ್ನಾಗಿ ಮಾಡ್ಬೋದೇನೋ ಅಂತ ನಿರ್ದೇಶಕರಲ್ಲಿ ನನ್ನದೊಂದು ಅಪೇಕ್ಷೆ. ಅದಕ್ಕೆ ನನಗಿಂತಲೂ ಪ್ರಬುದ್ಧರಾದ ಕಲಾವಿದರನ್ನು, ತಜ್ಞರನ್ನು ಕರೆಸಿ ಅದನ್ನು ಮಾಡ್ಬೋದು. ಜೊತೆಗೆ ನಾನು ಬರ್ತೇನೆ ಅಲ್ಲಿ ಕೆಳಗೆ ಕೂತ್ಕೊಳ್ಳಿಕ್ಕೆ. ಹಾಗಾಗಿ ಇದರಲ್ಲಿ ಒಂದು ಅವಕಾಶ ಕೊಟ್ಟದ್ದಕ್ಕೋಸ್ಕರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ವಿರಮಿಸ್ತೇನೆ. ನಮಸ್ತೆ.